ಇವತ್ತು ನಾವು ನೋಡ್ತಾ ಇರೋ ಮೂವಿ ಅಲ್ಲ, ಆಕ್ಚುಲಿ ಇದು ಇವಾಗ ತಾನೇ ನೆಟ್ಫ್ಲಿಕ್ಸ್ ನಲ್ಲಿ ತರ ಬಂದಿರೋ ಒಂದು ಸೀರೀಸ್. ಸೊ ಈ ಸೀರೀಸ್ ನ ಹೆಸರು ಒನ್ ಪೀಸ್. ಇದು ಜಾಪನೀಸ್ ನ ಮಂಗಾ ಸೀರೀಸ್ ನಲ್ಲಿ ಇಚಿರೋ ಓಡಾ ಅನ್ನೋ ಒಬ್ರು ಫೇಮಸ್ ರೈಟರ್ ನ ಬರವಣಿಗೆಯಿಂದ 90s ನಲ್ಲಿ ಶುರುವಾಗಿ ಇದುವರೆಗೂ 106 ವಾಲ್ಯೂಮ್ಗಳು, 1092 ಚಾಪ್ಟರ್ ಗಳು, ಅನಿಮಿ ಮತ್ತೆ ಬುಕ್ ರೂಪದಲ್ಲಿ ಪಬ್ಲಿಷ್ ಆಗಿ 1000 ಎಪಿಸೋಡ್ ಗಳನ್ನ ದಾಟಿದ್ರು ಇನ್ನೂ ಸಕ್ಸಸ್ ಕಾಣ್ತಾ ಇರೋ ಒಂದು ಒಳ್ಳೆ ಸೀರೀಸ್ ಇದು. ಸೊ ಈ ಒಂದು ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಲೈವ್ ಆಕ್ಷನ್ ಅಲ್ಲಿ ತೆರೆ ಬಂದಿದೆ. ಈ ಒಂದು ಒನ್ ಪೀಸ್ ಅನ್ನೋ ಕತೆ ಡಿಫ್ರೆಂಟ್ ಆಫ್ ಕ್ರಿಯೇಚರ್ಸ್, ಮಾನ್ಸ್ಟರ್ಸ್, ಡಿಫ್ರೆಂಟ್ ಆದ ಮನುಷ್ಯರು, ಫ್ಯಾಂಟಸಿ ಆದ ವಿಷಯಗಳು ಅಂತ ಇವುಗಳ ನಡುವೆ ಒಂದು ದೊಡ್ಡ ನಿಧಿ, ಒಂದು ದೊಡ್ಡ ಟ್ರೆಷರ್ ನ ಹುಡ್ಕೊಂಡು ಹೋಗೋ ಒಂದು ದೊಡ್ಡ ಪಯಣನೇ ಈ ಸೀರೀಸ್. ಈ ಮೊದಲನೇ ಸೀಸನ್ ಅಲ್ಲಿ ಈಗ 8 ಎಪಿಸೋಡ್ ಗಳಿವೆ. ಅದನ್ನೆಲ್ಲ ಹಾಗೆ ನೋಡ್ತಾ ಹೋಗೋಣ. ಪೈರೇಟ್ಸ್ ಆಫ್ ದ ಕರೇಬಿಯನ್ ನ ನೋಡಿ ಇಷ್ಟಪಟ್ಟವ್ರನ್ನ ಈ ಸೀರೀಸ್ ಅಂತೂ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ. ನಾವೀಗ ಶುರು ಮಾಡೋಣ. ಇದು ಒನ್ ಪೀಸ್ ಎಪಿಸೋಡ್ 1. ಮೊದಲ ಎಪಿಸೋಡ್ ಈಗ 22 ವರ್ಷಗಳ ಹಿಂದೆ ನಡೆದಿರೋ ಒಂದು ಫ್ಲಾಶ್ ಬ್ಯಾಕ್ ನಿಂದ ಶುರು ಆಗ್ತಾ ಇದೆ. ಲಾಕ್ ಡೌನ್ ಅನ್ನೋ ಒಂದು ಸಿಟಿ ಅಥವಾ ಒಂದು ಟೌನ್, ಅದರಲ್ಲಿ ಮಂಕಿ ಡಿಗಾರ್ಫ್ ಅನ್ನೋ ಮರೈನ್ ಡಿಪಾರ್ಟ್ಮೆಂಟ್ ನ ಒಬ್ರು ಅಡ್ಮಿರಲ್, ಕಡಲ್ಗಲ್ರ ರಾಜನಾದ ಗೋಲ್ಡ್ ರೋಜರ್ ಅನ್ನೋ ಒಬ್ರು ವರ್ಲ್ಡ್ ಫೇಮಸ್ ಪೈರೇಟ್ ನ ಬಂಧಿಸಿ ಇವಾಗ ಮರಣದಂಡನೆ ಕೊಟ್ಟು ಅದನ್ನ ನೆರವೇರಿಸೋಕೋಸ್ಕರ ಜನರ ಮಧ್ಯೆ ತಗೋಬರ್ತಾರೆ. ಯಾಕಂದ್ರೆ ಈ ಮರೈನ್ಸ್ಗೂ ಪೈರೇಟ್ಸ್ಗೂ ಯಾವಾಗ್ಲೂ ಆಗೋದೇ ಇಲ್ಲ. ಇವರು ಪೊಲೀಸ್ ಜೊತೆ ಕಾರ್ಯನಿರ್ವಹಿಸಿ ಕೊಲ್ಲೆ ಹೊಡೆಯೋ ಪೈರೇಟ್ಸ್ ಗಳನ್ನ ಬೇಟಾಡ್ತಾ ಇರ್ತಾರೆ. ಅದರಿಂದ ಇವಾಗ ಪೈರೇಟ್ ಗಳ ಕಿಂಗ್ ಅಂತ ಕರೆಯಲ್ಪಡೋ ಈ ಗೋಲ್ಡ್ ರೋಜರ್ ತನ್ನ ಜೀವನ ಪೂರ್ತಿ ಯಾರಿಂದಲೂ ಮಾಡಲಾಗದ ಅಸಾಧ್ಯವಾದ ಕೊಲ್ಲೆಗಳನ್ನೆಲ್ಲ ಹೊಡೆದು ಅದರಿಂದ ಹಣ, ಅಧಿಕಾರ, ಹೆಸರು ಅಂತ ಎಲ್ಲದನ್ನು ಪಡ್ಕೊಂಡು ಪೈರೇಟ್ ಗಳ ನಡುವೆ ಒಬ್ಬ ಕಿಂಗ್ ಆಗಿ ಇಷ್ಟು ದಿನ ಆಡಳಿತ ನಡೆಸಿರ್ತಾನೆ. ಇವರು ತನ್ನ ಜೀವನ ಪೂರ್ತಿ ಕೊಲ್ಲೆ ಹೊಡೆದಿರೋ ಅಷ್ಟು ಸಂಪತ್ತನ್ನ ಯಾರಿಗೂ ಗೊತ್ತಿಲ್ಲದೆ ಯಾವ್ದೋ ಒಂದು ಜಾಗದಲ್ಲಿ ನಿಧಿಯಾಗಿ ಮುಚ್ಚಿಟ್ಟಿರ್ತಾರೆ. ಅದ್ರ ಹೆಸರೇ ಒನ್ ಪೀಸ್. ಈಗ ಅಡ್ಮಿರಲ್ ಗಾರ್ಪ್ ಈತ ಸೃಷ್ಟಿ ಮಾಡಿರೋ ಈ ಪೈರೇಟ್ ಮಾರ್ಗನ ಯಾರೇ ಹಿಂಬಾಲಿಸಬೇಕು ಅನ್ಕೊಂಡ್ರು ಅವ್ರಿಗೂ ಕೊನೆಗೆ ಅಂತ್ಯ ಇದೇ ರೀತಿ ಇರುತ್ತೆ ಅಂತ ಹೇಳಿ ನೀನೀಗ ಸರ್ಕಾರಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋ ಕಾರಣ ನಿಂಗೀಗ ಮರಣದಂಡನೆ ವಿಧಿಸ್ತಾ ಇದ್ದೀನಿ, ನಿಂಗೇನಾದ್ರೂ ಕೊನೆ ಆಸೆ ಇದೆಯಾ ಅಂತ ಕೇಳಿದಾಗ ಅದು ಗೋಲ್ಡ್ ರೋಜರ್ ಸಾಯೋದ್ರ ಬಗ್ಗೆನೆಲ್ಲ ಸ್ವಲ್ಪನೂ ಚಿಂತೆ ಮಾಡಿದೆ. ನನ್ನ ಅಂತ್ಯ ಅಂತ ನೀನ್ ಒಂದ್ ವಿಷಯ ಅಲ್ದಲ್ಲ, ಅದೇ ಅಂತ್ಯನ ಎಲ್ರಿಗೂ ಕೊಡ್ತೀನಿ ನೋಡು ಅಂತ ಹೇಳಿ ನಂಗೆ ಈ ಪ್ರಪಂಚದಲ್ಲಿ ಎಲ್ಲಾ ಸಿಕ್ತು, ಹಣ, ಅಧಿಕಾರ, ಹೆಸರು, ಸಂಪತ್ತು ಅಂತ. ಅದ್ರಿಂದ ನನ್ ಸಾಯೋದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ಆದ್ರೆ ಅದನ್ನ ನಾನೀಗ ನಿಮಗ್ ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರು ನನ್ ಟ್ರೆಷರ್ ಬೇಕಾದ್ರೆ ಸಮುದ್ರಕ್ಕೆ ಹೋಗಿ ಸಮುದ್ರದಲ್ಲಿ ಪ್ರಯಾಣ ಮಾಡಿ, ನನ್ ಟ್ರೆಷರ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂತ ಅಲ್ಲಿರೋ ಜನರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿದಾಗ ತಕ್ಷಣನೇ ಅಲ್ಲಿರೋ ಮೆರೈನ್ಸ್ ಗೋಲ್ಡ್ ರೋಜರ್ನ ಬೆನ್ನಿಗೆ ಕತ್ತಿಲಿಗಿಸಿ ಶಿಕ್ಷಣ ನೆರವೇರಿಸ್ತಾರೆ. ಆದ್ರೆ ಅವ್ನಾಡಿರೋ ಮಾತಿನಿಂದ ಅಲ್ಲಿರೋ ಜನರಲ್ಲ ಆ ಒನ್ ಪೀಸ್ ಅನ್ನೋ ಟ್ರೆಷರ್ ಕಡೆ ತಮ್ಮ ಪಯಣನ ಇವಾಗ್ಲೇ ಶುರು ಮಾಡೋಕೋಸ್ಕರ ಒಬ್ಬೊಬ್ರು ಅಲ್ಲಿಂದ ಓಡೋಗ್ತಾ ಇದಾರೆ. ಒಬ್ಬ ಪೈರೇಟ್ ಮ್ಯಾನೇಜ್ ಮಾಡೋದೇ ತುಂಬಾನೇ ಕಷ್ಟ. ಅದ್ರಲ್ಲಿ ಇಷ್ಟು ಜನ ಪೈರೇಟ್ ಸೃಷ್ಟಿ ಆದ್ರೆ ಅವ್ರನ್ನೆಲ್ಲ ಏನ್ ಮಾಡೋದು ಅಂತ ಗೊತ್ತಾಗದೆ ಅಡ್ಮಿರಲ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಕಟ್ ಮಾಡಿ ಈ ಪಯಣ ಶುರುವಾಗಿ 22 ವರ್ಷಗಳ ನಂತರ ಈಗ ಪ್ರೆಸೆಂಟ್ ಏನಲ್ಲಿ ತೋರಿಸ್ತಾರೆ. ಈಸ್ಟ್ ಬ್ಲೂ ಸೀನ್ ಅಲ್ಲಿ ಆ ಒನ್ ಪೀಸ್ ಅನ್ನೋ ಟ್ರೆಷರ್ ನೋಡ್ಕೊಂಡು ಒಬ್ನೇ ಒಂದು ಹಳೆ ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಈ ಟೀನೇಜ್ ಹುಡುಗನೆ ನಮ್ ಹೀರೋ. ಇವನ ಹೆಸರು ಮಂಕಿ ಡಿಲೂಫಿ. ಇವಾಗ ಇವನು ಆ ಬೋಟ್ ಹೊಡೆದೋಗಿ ಒಳಗಡೆ ಬರ್ತಾ ಇರೋ ನೀರ್ನೆಲ್ಲ ಆಚೆ ಹಾಕ್ತಾ ನಾನು ನನ್ ಕನ್ಸಿನ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಂಗೀಗ ಒಂದು ಕ್ಯೂ ಬೇಕಾಗಿದೆ, ನಾನು ಆ ಟ್ರೆಷರ್ ಕಂಡಿಡಿದು ಪೈರೇಟ್ ಕಲ ಕಿಂಗ್ ಆಗ್ಬೇಕು, ಅದೇ ನನ್ ಕನ್ಸು ಅಂತ. ಹಾಗೆ ನಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಪಕ್ಷಿ ಪೋಸ್ಟ್ ಮ್ಯಾನ್ ರೀತಿ ಕಾಸ್ಟ್ಯೂಮ್ ಹಾಕೊಂಡು ಬೋಟ್ ನಲ್ಲಿ ಬಂದು ಕೂರುತ್ತೆ. ಹಾಗೆ ಇವನು ಅದ್ರ ಜೊತೆ ಮಾತಾಡ್ತಾ ಹೊರಗಡೆ ನೀರ್ ಬರ್ತಾ ಇರೋದನ್ನ ಗಮನಿಸ್ತಾ ಬಿಟ್ಬಿಡ್ತಾನೆ. ಇದರಿಂದ ಇನ್ನಲ್ಲಿ ತಪ್ಸ್ಕೊಳ್ಳೋದು ತುಂಬಾನೇ ಕಷ್ಟ ಅಂತೇಳಿ ಒಂದ್ ಡ್ರಮ್ ನಲ್ಲಿ ಕೂತ್ಕೊಂಡು ಅದನ್ನ ಕ್ಲೋಸ್ ಮಾಡ್ಕೋತಾನೆ. ಆಕ್ಚುಲಿ ಅವ್ನ್ ಈಜ್ ಬರಲ್ಲ, ಅದೇನ್ ಕತೆ ಅಂತ ಮುಂದೆ ಗೊತ್ತಾಗುತ್ತೆ. ಈಗ ಬೋಟ್ ಫುಲ್ ಆಗಿ ಮುಳುಗಿ ನಮ್ ಹೀರೋ ಇರೋ ಆ ಬ್ಯಾರಲ್ ಹಾಗೆ ತೇಲಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅದು ಹೋಗ್ತಾ ಇರೋ ದಾರಿನಲ್ಲಿ ಒಂದ್ ಪಿಂಕ್ ಪೈರೇಟ್ ಹಡಗು ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆಸ್ತಾ ಇದೆ. ಈ ಶಿಪ್ ನಲ್ಲಿರೋ ಎಲ್ಲಾ ವಿಷಯಗಳು ಪಿಂಕೆ. ಏನಂತ ನೋಡಿದ್ರೆ ಈ ಶಿಪ್ ನ ಕ್ಯಾಪ್ಟನ್ ಒಬ್ಳು ಲೇಡಿ, ಇವಳ ಹೆಸರು ಅಲ್ವಿಡಾ. ಇವಳು ಕೂಡ ಒಬ್ಳು ಪೈರೇಟ್. ಇವಾಗ ಇವಳು ಪಕ್ಕದಲ್ಲಿರೋ ಶಿಪ್ ನ ಧ್ವಂಸ ಮಾಡಿ ಅಲ್ಲಿರೋ ಎಲ್ರನ್ನೂ ಸೆರೆ ಇಟ್ಕೊಂಡು ಅಲ್ಲಿರೋ ಎಲ್ಲಾ ವಿಷಯಗಳು ದೋಚ್ಕೊಂಡು ತಗೋಬರ್ತಾ ಇರ್ಬೇಕಾದ್ರೆ ಇದೇ ಟೈಮ್ಗೆ ಅಲ್ಲಿ ತೇಲಾಡ್ತಾ ಬರ್ತಾ ಇರೋ ನಮ್ ಹೀರೋ ಇರೋ ಬ್ಯಾರಲ್ ಸರಿ ಅಂತ ಒಳಗಡೆ ಎತ್ತಾಕೋತಲ್ಲ. ಇವಾಗ ಇವಳು ಆ ಶಿಪ್ ನ ಸೆರೆ ಹಿಡಿದಿರೋ ಆಸ್ಟೇಜಸ್ ಹತ್ರ ಆ ಪೈರೇಟ್ಸ್ ನ ಬೇಟೆಗಾರ ಸೋರೋ ಎಲ್ಲಿದ್ದಾನೆ, ಯಾಕಂದ್ರೆ ಅವನಿಗೆ ಸರಿಯಾದ ವಿರೋಧಿ ನಾನೇ, ಅವನಿರೋ ಜಾಗನ ಹೇಳಿ ಅಂತ ವಿಚಾರಿಸ್ತಾಳ. ಅದಕ್ಕೆ ಅವರು ಅವನಿಗೆ 6 ಐಲ್ಯಾಂಡ್ ಟಿಕೆಟ್ ಬುಕ್ ಮಾಡಿದ್ದ. ಅವನ ಹತ್ರ ಪೈರೇಟ್ಸ್ ಗಳ ಒಂದು ಲಿಸ್ಟ್ ಇತ್ತು. ಆ ಲಿಸ್ಟ್ ನಲ್ಲಿ ಇರೋರ್ನೆಲ್ಲ ಹುಡುಕಿ ಕೊಲ್ಬೇಕು ಅಂತ ಮಾತಾಡ್ತಾ ಇದ್ದ. ಆದ್ರೆ ಆ ಲಿಸ್ಟ್ ನಲ್ಲಿ ನಿಮ್ ಹೆಸರೇ ಇಲ್ವಲ್ಲ ಅಂತ ಹೇಳಿದಾಗ ಅದಕ್ಕೆ ಅವಳು ತುಂಬಾನೇ ಟೆನ್ಷನ್ ಆಗಿ ಏನೋ ನಾನು ಅಷ್ಟು ಹೊರ್ತಲ್ವ ಅಂತೇಳಿ ಅವನು ಹೊಡೆದೆ ಸಾಯಿಸಿ ಕಾಬಿ ಅಂತ ಒಬ್ಬ ಸಣ್ಣ ಹುಡುಗನ ಹತ್ರ ಅಲ್ಲಿರೋ ಬ್ಲಡ್ ನೆಲ್ಲ ಕ್ಲೀನ್ ಮಾಡಕ್ ಹೇಳ್ತಾಳ. ಕಟ್ ಮಾಡಿದ ರಾತ್ರಿ ಕಾಬಿ ಈಗ ಕೆಳಗಡೆ ಇರ್ಬೇಕಾದ್ರೆ ಇವ್ರು ಎತ್ತಾಕೊಂಡ್ರಲ್ಲ ಪ್ಯಾರಲ್ಸ್ ಅದ್ರಲ್ಲೊಂದೀಗ ಶೇಕ್ ಆಗ್ತಾ ಇದೆ. ಅದ್ ನೀನು ಏನಂತ ನೋಡ್ತಾ ಇರೋವಾಗ ಸಡನ್ ಆಗಿ ನಮ್ ಹೀರೋ ಹೊರಗಡೆ ಬರ್ತಾನೆ. ಇದು ನೋಡಿದ್ರು ತುಂಬಾನೇ ಹೆದರ್ಕೊಂಡು ನಾನು ಏನು ಮಾಡ್ಬೇಡ ಅಂತ ಕೂಗಾಡ್ಕೊಳ್ಳೋಕ್ ಶುರು ಮಾಡಿದಾಗ ಆಗ ನಮ್ ಹೀರೋ ನಾನು ನಿನ್ನ ಏನು ಮಾಡಲ್ಲ, ದಯವಿಟ್ಟು ಶಬ್ದ ಮಾಡ್ಬೇಡ, ಸರಿ ನಂಗೆ ಹೊಟ್ಟೆ ಹಸುವಾಗ್ತಾ ಇದೆ, ಇಲ್ಲೇನಾದ್ರೂ ತಿನ್ನೋಕಿದೆಯಾ ಅಂತ ಕೇಳ್ತಾನೆ. ಆಗ ಇವನು ಅಳ್ಬಿಡ ತಿನ್ನೋಕ್ಸವರೆಗೂ ಅವಳು ಯಾರನ್ನೂ ತಿನ್ನೋಕ್ ಬಿಡಲ್ಲ, ಅವಳೇ ಈ ಶಿಪ್ ನ ಕ್ಯಾಪ್ಟನ್, ಅವಳೊಬ್ಳು ಪೈರೇಟ್ ಅಂತ ಹೇಳಿದಾಗ ಅದಕ್ಕೆ ನಮ್ ಹೀರೋನು ನಾನು ಕೂಡ ಒಬ್ಬ ಪೈರೇಟ್ ಅಂತ ಹೇಳ್ತಾನೆ. ನಿಂಗ್ ನೋಡಿದ್ರೆ ಕಾಣಿಸ್ತಾ ಇಲ್ಲ, ಪೈರೇಟ್ ಕಲೆಲ್ಲ ತುಂಬಾನೇ ಮೋಸೋದರು ಅಂತ ಹೇಳಿದಾಗ ಹಾಗಲ್ಲ, ಪೈರೇಟ್ ಕಲಲ್ಲೂ ಒಳ್ಳೆಯವರಿದ್ದಾರೆ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತೇಳಿ ಇವನು ತನ್ನ ಚಿಕ್ಕ ವಯಸ್ಸಿನಲ್ಲಿ ನಡೆದಿರೋ ಒಂದ್ ಫ್ಲಾಶ್ ಬ್ಯಾಕ್ ನ ಹೇಳಕ್ ಶುರು ಮಾಡ್ತಾನೆ. 10 ವರ್ಷಗಳ ಹಿಂದೆ ಇವ್ನು ಚಿಕ್ಕವನಿರ್ಬೇಕಾದ್ರೆ ಯಾರಿಗೋಸ್ಕರನೋ ವೆಯ್ಟ್ ಮಾಡಿ ಅವ್ರು ಬಂದಾಗ ಅವ್ರು ನೋಡೋಕೋಸ್ಕರ ಒಂದ್ ಪೈರೇಟ್ ಶಿಪ್ ಹೋಗ್ತಾನೆ. ಅವರಲ್ಲಿ
ಅಲ್ಲಿ ಏನೋ ಒಂದು ಬಾಕ್ಸ್ ನ ತುಂಬಾನೇ ಮುಖ್ಯ ಅಂತ ಹೇಳಿ ಎತ್ತಿಡ್ತಾ ಇರ್ಬೇಕಾದ್ರೆ ಅವಾಗ ಇವನು ನಾನು ಕೂಡ ಒಬ್ಬ ಪೈರೇಟ್ ಆಗ್ಬೇಕು ಅಂತ ಮಾತಾಡ್ತಾ ಇರೋ ಕೇಳಿ ಅಲ್ಲಿರೋ ಎಲ್ರು ಇವನ್ನ ಗೇಲಿ ಮಾಡ್ತಾರೆ. ಇವಾಗ ಲೂಫಿ ನೋಡಕ್ ಬಂದಲ್ಲ, ಅವ್ರ ಹೆಸರು ಶೆಂಕ್ಸ್ ಅಂತ, ಅವರು ಕೂಡ ಒಬ್ರು ಪೈರೇಟ್. ಹೇಳ್ಬೇಕಂದ್ರೆ ಲೂಫಿಯ ಇನ್ಸ್ಪಿರೇಷನ್, ರೋಲ್ ಮಾಡಲ್ ಎಲ್ಲಾನು ಅವ್ರೆ. ಅವ್ರೀಗ ಲೂಫಿ ನೋಡಿ ಪೈರೇಟ್ ಆಗೋದ್ರಲ್ಲಿ ಅಪಾಯ ಜಾಸ್ತಿ ಇದೆ. ನನ್ ಮುಖ ನೋಡು, ನನ್ ಮುಖದಲ್ಲಿರೋ ಸ್ಕಾರ್ಸ್ ಅದಕ್ಕೆಲ್ಲ ಉತ್ತರ ಹೇಳ್ತವೆ, ಅದಕ್ಕೆಲ್ಲ ಜಾಸ್ತಿ ಧೈರ್ಯ ಇರ್ಬೇಕು ಅಂತ ಹೇಳಿದಾಗ ಅದಕ್ಕೆ ಲೂಫಿ ನಂಗೆ ಧೈರ್ಯ ಇದೆ, ನಾನೀಗ ತಯಾರಾಗಿದ್ದೀನಿ, ಅದನ್ನ ಪ್ರೂವ್ ಮಾಡ್ತೀನಿ ನೋಡಿ ಅಂತ ಹೇಳಿ ಇವನ ಶಿಪ್ ಮೇಲ್ ನಿಂತ್ಕೊಂಡು ಇವನ್ ಕಣ್ಣಿನ ಕೆಳಗಡೆ ಕತ್ತರಿಸ್ಕೊಬಿಡ್ತಾನೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಮುಗ್ದಾಗ ಕಾಬಿ ನೀನೇನ್ ಪೈರೇಟ್ ಆಗ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಯಾಕಂದ್ರೆ ಅದೇ ಬೆಸ್ಟ್, ವಿಶ್ವಾಸವಾದ ಕ್ರೂ ನನ್ ಜೊತೆ ಇರ್ತಾರೆ, ಮುಂದೆ ಏನಿರುತ್ತೆ ಅಂತಾನೆ ಗೊತ್ತಾಗಲ್ಲ, ಸ್ವತಂತ್ರವಾಗಿರ್ಬೋದು ಅಂತ ಹೇಳಿದಾಗ ಆದ್ರೆ ಇಲ್ಲ ಆ ರೀತಿ ಅಲ್ಲ. ಅಲ್ಬಿಡ ತನ್ನ ಕ್ರೂನ ಯಾವ್ದೇ ಕಾರಣಕ್ಕೂ ಸ್ವತಂತ್ರವಾಗಿ ಬಿಡಲ್ಲ. ನಾನು ಏನ್ ಊಟ ಮಾಡ್ಬೇಕು, ಯಾವಾಗ ನಿದ್ರೆ ಮಾಡ್ಬೇಕು ಅಂತ ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳೋದು ಅವಳೆ. ಯಾರನ್ನೂ ಅವಳು ಇಲ್ಲಿಂದ ಹೋಗಕ್ಕೂ ಬಿಡಲ್ಲ ಅಂತ ಹೇಳ್ತಾನೆ. ಆಗಿವ್ನು ನಾವೇನ್ ಮಾಡ್ಬೇಕು, ಎಲ್ಲಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನಾವು. ಒಂದ್ ವೇಳೆ ಹಾಗಿಲ್ದೆ ಹೋಗಿದ್ರೆ ನಾನು ಯಾಕ ಒನ್ ಪೀಸ್ ನೋಡ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಇದನ್ ಕೇಳೋನು ಇನ್ನೂ ಗೋಲ್ಡ್ ರೋಜರ್ ನ ಟ್ರೆಷರ್ ನೋಡ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಪೈರೇಟ್ಸ್ ಅದನ್ನೇ ಹುಡುಕ್ತಾ ಇದಾರೆ. ಒಂದ್ ವೇಳೆ ನೀನು ಗ್ರ್ಯಾಂಡ್ ಲೈನ್ ದಾಟ್ ಒಳಗಡೆ ಹೋದಂದ್ರೆ ಮತ್ತೆ ಹೊರಗಡೆ ಬರೋದು ತುಂಬಾನೇ ಕಷ್ಟ ಅಂತ ಹೇಳಿದಾಗ ಅದ್ರ ಬಗ್ಗೆ ನಮ್ ಹೀರೋ ಒಂದ್ ಸ್ವಲ್ಪನೂ ಟೆನ್ಷನ್ ತಗೊಳ್ದೆ. ಅಲ್ಗೋದ್ರೆ ತುಂಬಾನೇ ಜಾಲಿ ಆಗಿರುತ್ತಾ ಅಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಅಲ್ಬಿಡ ಕೊರ್ಕೆ ಹೊಡೆಯೋ ಶಬ್ದ ಕೇಳಿಸ್ತಾ ಇದೆ. ಇದರಿಂದ ಕಾಬಿ ಲೂಫಿನ ತಕ್ಷಣ ನೀನು ಇಲ್ಲಿಂದ ಹೊರಡು, ಇಲ್ಲಿರೋದು ತುಂಬಾನೇ ಅಪಾಯ, ಹಿಂದೆ ಲೈಟ್ ಬೋರ್ಡ್ಸ್ ಇದೆ, ಅದನ್ನ ತಗೊಂಡು ನಾರ್ತ್ ಸೈಡ್ ನಲ್ಲಿ ಟ್ರಾವೆಲ್ ಮಾಡು, ಬೇಗ ದಡ ಸಿಗುತ್ತೆ ಅಂತ ಹೇಳಿ ಅವ್ನ ಮೇಲ್ ಕರ್ಕೊಂಡ್ ಬಂದಾಗ ಆಗೋನು ಇದ್ ನಂಗೆ ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿರೋ ಒಂದು ಹುಟ್ಟನ್ ತಗೊಂಡು ಗೊತ್ತಿಲ್ಲದೆ ಅಲ್ಲಿರೋ ಒಂದು ಬೆಲ್ ನ ಹೊಡೆದು ಬಿಡ್ತಾನೆ. ಈ ಶಬ್ದಕ್ಕೆ ಮಲ್ಗಿರೋ ಎಲ್ರು ಎಚ್ಚರ ಆದಾಗ ಅಲ್ಬಿಡನು ಎದ್ದು ಅಲ್ಲೇನ್ ನಡೀತಾ ಇದೆ ಅಂತ ಕೇಳ್ತಾ ಹಾಗೆ ಮೇಲ್ ಬರ್ತಾಳೆ. ಈಗ ಅವನು ಕಾಬಿನ್ ನೋಡಿ ನೀನೊಬ್ಬ ಬೌಂಟಿ ಹಂಟರ್ಗೋಸ್ಕರ ನಂಗೆ ದ್ರೋಹ ಮಾಡಕ್ ನೋಡ್ತಾ ಇದ್ಯಾ, ಮತ್ತೆ ನೀನು ನೋಡಕ್ ತುಂಬಾನೇ ಸಣ್ಣಕ್ಕಿದ್ಯಾ, ನೀನಂತೂ ಜೋರು ಆಗಿರೋ ಖಂಡಿತ ಚಾನ್ಸೇ ಇಲ್ಲ, ಸೊ ನೀನ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋ ನನ್ನ ಹೆಸರು ಮಂಕಿ ಡಿಲೂಫಿ, ನನ್ನ ಹೆಸರನ್ನ ನೆನ್ಪಿಟ್ಕೋ, ಯಾಕಂದ್ರೆ ನಾನು ಪೈರೇಟ್ಸ್ ಗಳ ರಾಜನಾಗ್ತೀನಿ ಅಂತ ಹೇಳಿದಾಗ ಇದನ್ ಕೇಳೋನು ನಗಾಡಿ ತಮ್ಮ ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ಈ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಪೈರೇಟ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿರೋರೆಲ್ಲ ಕ್ಯಾಪ್ಟನ್ ಅಲ್ಬಿಡ ಅಂತ ಘೋಷ ಹಾಕೋಕ್ ಶುರು ಮಾಡಿದಾಗ ಅವಳು ಕಾಬಿನ್ ನೋಡಿ ನೀನ್ ಹೇಳ್ತಾ ಇರೋ ನನ್ ಕೇಳಿಸ್ತಾ ಇಲ್ಲ ಕಾಬಿ, ಈ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಪೈರೇಟ್ ಯಾರು ಒಂದ್ ಸ್ವಲ್ಪ ಹೇಳ್ತೀಯ ಅಂತ ಕೇಳಿದಾಗ ಅದಕ್ಕೆ ಅವನು ಏನು ಮಾತಾಡದೆ ಹಾಗೆ ನಿಂತಿರ್ಬೇಕಾದ್ರೆ ನಮ್ ಹೀರೋ ಅವ್ನು ಹೇಳಲ್ಲ, ಯಾಕಂದ್ರೆ ಅವ್ನ್ ಸ್ವತಂತ್ರವಾದ ಒಬ್ಬ ಮನುಷ್ಯ, ಮತ್ತೆ ನೀನು ತುಂಬಾನೇ ಮೋಸೋದವಳು, ನಿನ್ ತಲೆ ಬೇರೆ ಇಲ್ಲ ಅಂತೆಲ್ಲ ಹೇಳ್ದ, ಅದೆಲ್ಲ ನಿಜಾನ ಅಂತ ಕೇಳ್ತಾನೆ. ಅದಕ್ಕೆ ಇವಳು ತುಂಬಾನೇ ಟೆನ್ಷನ್ ಆಗಿ ಕಾಬಿನ ಹೊಡೆಯಕ್ ಬಂದಾಗ ನಮ್ ಹೀರೋ ಅವನ್ನ ಕಾಪಾಡ್ತಾನೆ. ಹಾಗೆ ಇವಳು ನಮ್ ಹೀರೋ ನೋಡಿ ಏನೇನೋ ಟ್ರೈ ಮಾಡ್ತಾಳೆ, ಆದ್ರೆ ಇವನು ಅವಳ ಹೇಟ್ಗೆ ಸಿಗದೆ ತಪ್ಸ್ಕೋತಾ ಇರ್ಬೇಕಾದ್ರೆ ಆಗೊಬ್ಬ ಅವ್ನ ಗನ್ನಿಂಗ್ ಶೂಟ್ ಮಾಡ್ತಾನೆ. ಆ ಬುಲೆಟ್ ಅವ್ನ ಎದೆನ್ ದಾಟಿ ಅದ್ರ ಹುಪ್ಪಲ್ ಆಗಿ ಶೂಟ್ ಮಾಡ್ದವನ್ನೇ ಸಾಯಿಸ್ಬಿಡುತ್ತೆ. ಆಕ್ಚುಲಿ ಇದು ನಮ್ ಹೀರೋ ಇರೋ ಒಂದು ಸೂಪರ್ ಪವರ್, ಯಾರೇ ಅವನ್ನ ಹೊಡಿಬೇಕಂತ ಟ್ರೈ ಮಾಡಿದ್ರು ಅವ್ನ ಬಾಡಿ ರಬ್ಬರ್ ರೀತಿ ಬಿಹೇವ್ ಮಾಡುತ್ತೆ, ಅವ್ನಿಗೇನು ಆಗಲ್ಲ. ಈಗ ನಮ್ ಹೀರೋ ತನ್ನ ಕೈನ ಎಳೆದ್ ಬಿಟ್ಟಾಗಿ ಅಲ್ವಿಡಿನ ಕತೆ ಮುಗಿದು ಅವಳಿಗೆ ಸಮುದ್ರ ಕಾರ್ ಬಿಡ್ತಾಳೆ. ಕೊನೆಗೆ ಅವಳನ್ನ ಡಿಫೀಟ್ ಮಾಡಿ ಇಲ್ಲಿ ಇನ್ನೂ ಕಾಬಿ ಜೊತೆ ಯಾರಿಗಾದ್ರೂ ತೊಂದ್ರೆ ಇದೆಯಾ ಬರ್ತೀರಾ ನೋಡೋಣ ಅಂತ ಕರೆದಾಗ ಎಲ್ರು ಸೈಲೆಂಟ್ ಆಗ್ತಾರೆ. ಇವನು ಸರಿ ಅಂತ ಕಾಬಿನ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಕಟ್ ಮಾಡಿದ್ರೆ ಈಗ 6 ಐಲ್ಯಾಂಡ್ ಅನ್ನೋ ಒಂದು ದ್ವೀಪದಲ್ಲಿ ತೋರಿಸ್ತಾರೆ. ಇಷ್ಟೊತ್ತು ಅಲ್ಬಿಡ ಝೋರೋ ಅಂತ ಪಡ್ಕೊಂಡ್ಲಲ್ಲ, ಆ ಝೋರೋ ಬೇರೆ ಯಾರು ಅಲ್ಲ, ಇವನೊಬ್ಬ ಬೌಂಟಿ ಹಂಟರ್. ಇವನ್ ಪೂರ್ತಿ ಹೆಸರು ರೋರನೋ ಝೋರೋ. ಇವನ್ ಕೆಲಸ ಏನು ಅಂದ್ರೆ ವಾಂಟೆಡ್ ಲಿಸ್ಟ್ ನಲ್ಲಿರೋ ಪೈರೇಟ್ ಗಳನ್ನ ಬೇಟೆ ಆಡಿ ಅದನ್ನ ಮೆರೈನ್ ಹೆಡ್ ಆಫೀಸ್ ಕೊಟ್ಟು ಅದರಿಂದ ಹಣ ಸಂಪಾದನೆ ಮಾಡ್ತಾನೆ. ಇವಾಗ ಬರೋಕ್ ವರ್ಕ್ಸ್ ಅಂತ ಒಂದು ಪೈರೇಟ್ ಕ್ರಿಮಿನಲ್ ಕಮ್ಯುನಿಟಿ ಇದೆ, ಅದ್ರಲ್ಲಿರೋ ಮಿಸ್ಟರ್ 7 ಅಂತ ಒಬ್ಬ ಇವನ್ನ ನೋಡೋಕ್ ಬಂದು ನಂಗಲ್ಲಿ 7ನೇ ಅಧಿಕಾರ ಇದೆ, ನಿಂಗಿರೋ ಟ್ಯಾಲೆಂಟ್ ನೀನು ನಮ್ ಜೊತೆ ಜಾಯಿನ್ ಮಾಡ್ಕೊಂತ ಕರೀತಾನೆ. ಆವಾಗ ಇವನು ನಾನೇ ಒಬ್ಬ ಪೈರೇಟ್ ಗಳ ಬೇಟೆಗಾರ, ಮತ್ತೆ 7ನೇ ಅಧಿಕಾರ ಇರೋ ನೀನೆಲ್ಲ ನನ್ ಕರೆದ್ರೆ ನಾನಿನ್ ಬರೋಕ್ಕಾಗಲ್ಲ, ನಂಗೆ ಜಾಸ್ತಿ ಕೆಲಸ ಇದೆ, ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಬರೋಕ್ ವರ್ಕ್ಸ್ ನಿರಾಕರಿಸಿ ಜೀವಂತವಾಗಿದ್ದವ್ರು ಯಾರು ಇಲ್ಲ ಅಂತೇಳಿ ಅವನು ಝೋರೋ ಮೇಲೆ ಅಟ್ಯಾಕ್ ಮಾಡೋಕ್ ತಯಾರಾಗ್ತಾನೆ. ಈಗ ಝೋರೋ ಹತ್ರ 3 ಕಟನಗಳಿವೆ, 2ನ್ನ ಕೈಲಿ ಹಿಡ್ಕೋತಾನೆ, ಮತ್ತೊಂದನ್ನ ಎಲ್ಲಿ ಹಿಡ್ಕೋತಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅವಶ್ಯಕತೆ ಬಂದಾಗ ಅವನನ್ನ ಎಲ್ಲಿ ಹಿಡ್ಕೋತಾನೆ ಅಂತ ಮುಂದೆ ಗೊತ್ತಾಗತ್ತೆ. ಈಗ ಝೋರೋ ಅವನ ಜೊತೆ ತುಂಬಾ ಚೆನ್ನಾಗಿ ಫೈಟ್ ಮಾಡಿ ಕೊನೆ ಕತ್ತಿ ಎಳ್ದಾಗ ಮಿಸ್ಟರ್ 7 ಹಾಗೆ 2 ತುಂಡ ಕತ್ತರಿಸ್ಕೊಂಡು ಈಗ ಕೆಳಗಡೆ ಬೀಳ್ತಾನೆ. ಈಗ ಕಟ್ ಮಾಡಿದ್ರೆ ಈ ಕಡೆ ಲೈಟ್ ಬೋರ್ಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ನಮ್ ಹೀರೋನ್ ತೋರಿಸ್ತಾರೆ. ಆಗ ಕಾಬಿ ಅವನ ಹತ್ರ ಅಲ್ಬಿಡ ವಿರುದ್ಧವಾಗಿ ಯಾರು ನಡ್ಕೊಂಡೇ ಇಲ್ಲ, ನಿನ್ನಿಂದ ಈಗ ಆ ರೀತಿ ಸ್ಟ್ರೆಚ್ ಮಾಡಕ್ಕಾಯ್ತು ಅಂತ ಕೇಳಿದಾಗ ಅದಕ್ಕೆ ನಮ್ ಹೀರೋ ತನ್ನ ಫ್ಲಾಶ್ ಬ್ಯಾಕ್ ನ ಮತ್ತೆ ಹೇಳೋಕ್ ಶುರು ಮಾಡ್ತಾನೆ. ಇವನು ಶಿಪ್ ಮೇಲೆ ನಿಂತ್ಕೊಂಡು ಕಣ್ಣಿನ ಕೆಳಗಡೆ ಕತ್ತರಿಸ್ಕೊಂಡಲ್ಲ, ಆ ಗಾಯನ ಸ್ಯಾಂಡ್ ಸ್ಟ್ರೆಚ್ ಮಾಡ್ತಾ ಒಂದ್ ವೇಳೆ ಕಣ್ಣಿಗೆ ಬಿದ್ದಿದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಇವನು ನಾನ್ ಗುರಿ ಇಟ್ಟಿದ್ ಕಣ್ಣಿಗೆ, ಆದ್ರೆ ಅದು ಮಿಸ್ ಆಯ್ತು ಅಂತ ಹೇಳುವಾಗ ಇಲ್ಲಿ ನೋಡು ಲೂಫಿ, ಬರೀ ಗಾಯ ಮಾತ್ರ ನಿಂಗೆ ಎಲ್ಲಾ ವಿಷಯನೂ ಹೇಳ್ಕೊಟ್ಬಿಡಲ್ಲ, ಅದ್ರಿಂದ ಇರೋ ಪಾಠನೇ ಮುಖ್ಯ, ಅದ್ರಿಂದ ಈ ಗಾಯ
ಲೆಕ್ಕಕ್ಕೆ ಬರಲ್ಲ. ಒಂದಲ್ಲ ಒಂದಿನ ವಾಂಟೆಡ್ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಖಂಡಿತ ಬರುತ್ತೆ. ಆದ್ರೆ ಅದಕ್ಕಿನ್ನೂ ನೀನ್ ತಯಾರಾಗಿಲ್ಲ ಅಂತ ಹೇಳಿ ಅವ್ನಲ್ಲಿಂದ ಕಳಿಸ್ತಾರೆ. ಸರಿ ಅಂತ ಇವನು ಹೊರಗಡೆ ಬಂದು ಅವ್ರು ತಗೊಬಂದಿರೋ ಟ್ರೆಷರ್ ನೆಲ್ಲ ಹಾಗೆ ನೋಡ್ತಾ ಇರ್ಬೇಕಂದ್ರೆ ಅಲ್ಲಿ ಒಂದ್ ಸ್ಪೆಷಲ್ ಬಾಕ್ಸ್ ಇದೆ. ಆ ಬಾಕ್ಸ್ ಈಗ ತೆರೆದು ನೋಡ್ತಾನೆ. ಅದ್ರೊಳಗಡೆ ಒಂದ್ ಹಣ್ಣಿದೆ. ಇದೇ ಡೆವಿಲ್ ಫ್ರೂಟ್, ಸರ್ಕಾರದ ಕಡೆಯಿಂದ ನಿಷೇಧಿಸಲಾದ ಒಂದು ಹಣ್ಣು. ಇದನ್ನ ತಿಂದ್ರೆ ಒಬ್ಬೊಬ್ರಿಗೂ ಒಂದೊಂದ್ ರೀತಿಯ ಸೂಪರ್ ಪವರ್ ಸಿಗುತ್ತೆ. ಆದ್ರೆ ವಿಷಯ ಲೂಫಿಗ್ ಗೊತ್ತಾಗದೆ ಅದನ್ನ ತಗೊಂಡು ತಿನ್ನೋಕ್ ಶುರು ಮಾಡಿ ಕೊನೆಗೆ ತಿಂದು ಮುಗಿಸ್ಬಿಡ್ತಾನೆ. ಈಗ ಹೊರಗಡೆ ಪೈರೇಟ್ ಬಂದು ಅಲ್ಲಿರೋ ಬಾರ್ ಬಂದು ಡ್ರಿಂಕ್ಸ್ ಕೇಳಿದಾಗ ಡ್ರಿಂಕ್ಸ್ ಎಲ್ಲ ಖಾಲಿ ಆಯ್ತು ಅಂತ ಹೇಳ್ತಾರೆ. ಆಗ ಸ್ಯಾಂಕ್ಸ್ ಅದಕ್ಕೆ ಕಾರಣ ನಾವೇ, ಯಾಕಂದ್ರೆ ನಾವೇ ಅದನ್ನ ಖಾಲಿ ಮಾಡಿದ್ವಿ, ಇಲ್ಲಿರೋದು ಇಷ್ಟ, ಇದನ್ ಬೇಕಾದ್ರೆ ನೀವು ತಗೊಳ್ಳಿ ಅಂತ ಹೇಳಿ ಒಂದ್ ಬಾಟಲ್ ಕೊಟ್ಟಾಗ ಆಗ ಅವನು ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಆ ಬಾಟಲ್ ಕೆಳಗಡೆ ಇಟ್ಟು ಸ್ಯಾಂಕ್ಸ್ ಜೊತೆ ಜಗಳ ಮಾಡಕ್ ಟ್ರೈ ಮಾಡ್ತಾನೆ. ಆದ್ರೆ ಅವ್ರು ಇದಕ್ಕೆಲ್ಲ ಟೆನ್ಷನ್ ತಗೊಳ್ದೆ ಮಾಪ್ ತಗೊಂಡು ಅಲ್ಲಿರೋ ಗ್ಲಾಸ್ ನೆಲ್ಲ ಕ್ಲೀನ್ ಮಾಡ್ತಾ ಇರೋವಾಗ ಅವನು ಸರಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಲೂಫಿ ಇದನ್ನೆಲ್ಲ ನೋಡಿ ಹೊರಗಡೆ ಬಂದು ಸ್ಯಾಂಕ್ಸ್ ಹತ್ರ ಅವ್ನು ನಿಮ್ಗೆ ಅವಮಾನ ಮಾಡ್ದ, ಅವ್ನ್ ಯಾಕೆ ಹೋಗಕ್ ಬಿಟ್ರಿ, ನಿಮ್ ಧೈರ್ಯ ಅನ್ನೋದೇ ಸ್ವಲ್ಪನೂ ಇಲ್ಲ ಅಂತ ಮಾತಾಡುವಾಗ ಇಲ್ಲಿ ನೋಡು ಲೂಫಿ, ಜಗಳ ಮಾಡೋದ್ರಿಂದ ಯಾವ ವಿಷಯನೂ ಮುಗಿಸೋಕಾಗಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ ನೀನಿನ್ನೂ ತಯಾರಾಗಿಲ್ಲ ಅಂತ, ಅದ್ ನಿಜಾನೇ ಅಂತ ಹೇಳ್ತಾರೆ. ಈಗ ಇದನ್ನೆಲ್ಲ ಕೇಳಿ ಇವನು ಕೋಪ್ಸ್ಕೊಂಡು ಅಲ್ಲಿಂದ ಹೊರಟಾಗ ನಿಂತ್ಕೊಂತೇಳಿ ಅವರು ಇವ್ನ ಕೈ ಹಿಡ್ಕೋತಾರೆ. ಆಗ ಇವ್ನ ಕೈಯ ರಬ್ಬರ್ ರೀತಿ ಸ್ಟಿಚ್ ಆಗ್ತಾ ಇದೆ. ಇದನ್ನ ನೋಡಿ ಇವ್ರು ಇನ್ನು ಡೆವಿಲ್ ಫ್ರೂಟ್ ತಿಂದಿರೋ ವಿಷಯನ ಅರ್ಥ ಮಾಡ್ಕೊಂಡು ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ನಾನ್ ತಿಂದಿರೋದು ಗಮ್ ಗಮ್ ಫ್ರೂಟ್, ಅದ್ ನನ್ ಬಾಡಿನೇ ರಬ್ಬರ್ ಆಗಿ ಬದಲಾಯಿಸ್ಬಿಡ್ತು. ಲೂಫಿ ನಾವೀಗ ಗ್ರ್ಯಾಂಡ್ ಲೈನ್ ಹೋಗ್ಬೇಕು ಅಂತ ಹೇಳ್ತಾನೆ. ಏನು ಗ್ರ್ಯಾಂಡ್ ಲೈನ್, ನಿನ್ನ ಹತ್ರ ಅಲ್ಲಿ ಹೋಗೋದಿಕ್ ಮ್ಯಾಪು ಇಲ್ಲ, ಹೇಗ್ ಹೋಗ್ಬೇಕು ಅಂತ ದಾರಿನೂ ನಿಂಗೆ ಗೊತ್ತಿಲ್ಲ, ನಿನ್ ಜೊತೆ ಬಂದು ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಮಾತಾಡ್ತಾ ಇರೋವಾಗ ಇಲ್ಲಿ ನೋಡು ಕಾಪಿ, ನೀನ್ ಇದುವರೆಗೂ ಏನೋ ಒಂದು ವಿಷಯ ಮಾಡ್ಬೇಕು ಅನ್ಕೊಂಡಿರ್ತೀಯಲ್ಲ ಅದೇನು ಅಂತ ಕೇಳ್ತಾನೆ. ಹೌದು, ನಾನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮರೈನ್ ಆಗ್ಬೇಕು ಅನ್ಕೊಂಡೆ, ಮರೈನ್ ಆಗಿ ಕಷ್ಟದಲ್ಲಿರೋ ಜನರಿಗೆಲ್ಲ ಹೆಲ್ಪ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನನ್ನಿಂದ ಅದನ್ನ ಮಾಡೋಕಾಗ್ಲಿಲ್ಲ ಅಂತ ಹೇಳಿದಾಗ ಅದೆಲ್ಲ ಏನೂ ಇಲ್ಲ, ನಾನು ಒಬ್ಬ ಪೈರೇಟ್ ಆಗ್ಬೇಕು, ಅದಕ್ಕೋಸ್ಕರ ಒನ್ ಪೀಸ್ ಕಂಡಿಡಿಬೇಕು, ಹಾಗಂದ್ರೆ ಆ ಗೋಲ್ಡ್ ರೋಜರ್ ನ ಟ್ರೆಷರ್ ಕಂಡಿಡಿಬೇಕು, ಅದಕ್ಕೆ ನಂಗೆ ಮ್ಯಾಪ್ ಬೇಕು. ಆ ಮ್ಯಾಪ್ ಈಗ ಮೆರೈನ್ ಬೇಸ್ ನಲ್ಲಿ ಇದೆ. ನಾನು ತಗೋಬರೋವರೆಗೂ ನೀನ್ ಮೆರೈನ್ ನಲ್ಲಿ ಜಾಯಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಂಡಿಡಿ ಅಂತ ಹೇಳಿ ಇಬ್ರು ಹಾಗೆ ಪಕ್ಕದಲ್ಲಿರೋ ಶೆಲ್ ಟೌನ್ ಕಡೆ ಟ್ರಾವೆಲ್ ಮಾಡಕ್ ಶುರು ಮಾಡ್ತಾರೆ. ಕಟ್ ಮಾಡಿದ್ರೆ ಈ ಕಡೆ ಒಂದು ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಳ ಹೆಸರು ನಾಮಿ. ಇವಳಿಗ ಒಂದು ಹಳೆ ಬೋಟ್ ನಲ್ಲಿ ಆಯಾಸ ಆಗಿರೋ ಸ್ಥಿತಿನಲ್ಲಿ ಹಾಗೆ ತೇಲಾಡ್ತಾ ಬರ್ತಾ ಇರ್ಬೇಕಾದ್ರೆ ಇವಳ ಮುಂದೆ ಇಬ್ರು ಒಂದ್ ಬೋಟ್ ನಲ್ಲಿ ಕ್ರಾಸ್ ಆಗ್ತಾರೆ. ಅವ್ರ ಹತ್ರ ಇವಳು ನನ್ ಕ್ರೂಡ್ ಮೇಲೆ ಪೈರೇಟ್ಸ್ ಗಳು ಅಟ್ಯಾಕ್ ಮಾಡಿದ್ರು, ಈಗ ಜೀವಂತವಾಗಿರೋದು ನಾನೊಬ್ಳೆ, ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವಾಗ ಅವರು ಇವಳ ಹತ್ರ ಇರೋ ಬಾಕ್ಸ್ ನೋಡಿ ನಾವ್ ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಆದ್ರೆ ಆ ಬಾಕ್ಸ್ ನಲ್ಲಿ ಇರೋದನ್ನ ನಾವ್ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬೋಟಿಗೆ ಜಿಗ್ದಾಗ ಇವಳು ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವರು ಕೇಳ್ದೆ ಆ ಬಾಕ್ಸ್ ನ ತೆರೆಯೋಕ್ ಟ್ರೈ ಮಾಡಿ ಕೊನೆಗೆ ತೆರೆದು ಬಿಡ್ತಾರೆ. ಆದ್ರೆ ಆ ಬಾಕ್ಸ್ ನಲ್ಲಿ ಏನು ಇಲ್ಲ, ಖಾಲಿ ಆಗಿದೆ. ಏನಂತ ನೋಡಿದ್ರೆ ಅವಳು ಇವ್ರನ್ನ ಏಮಾರಿಸಿ ಅವ್ರ ಬೋಟ್ ಅನ್ ತಗೊಂಡು ಇವ್ರಿಗೆ ಟಾಟಾ ತೋರಿಸಿ ಅಲ್ಲಿಂದ ಹೊರಟೋಗ್ತಾಳೆ. ಇವಳೊಬ್ರು ಪಕ್ಕ ಕಲ್ಲಿ ಮತ್ತೆ ಪರ್ಫೆಕ್ಟ್ ನ್ಯಾವಿಗೇಟರ್ ಕೂಡ. ಈ ಕಡೆ ಕಾಬಿ ಮತ್ತೆ ಲೂಫಿ ಶೆಲ್ ಟೌನ್ ನ ಮರೈನ್ ಬ್ರಾಂಚ್ ಬಂದ್ ಸೇರಿ ಅಲ್ಲಿ ಪೌಂಟಿ ಇಟ್ಟಿರೋ ಪೈರೇಟ್ಸ್ ಫೋಟೋನೆಲ್ಲ ನೋಡ್ತಾ ಒಂದಲ್ಲ ಒಂದಿನ ನನ್ ಫೋಟೋನು ಇದ್ರಲ್ಲಿ ಬರುತ್ತೆ, ಸರಿ ಈಗ ಮ್ಯಾಪ್ ಅಂತ ತಗೊಳಕ್ ಹೋಗೋಣ, ಆದ್ರೆ ಹೋಗೋಕ್ ಮುಂಚೆ ಏನಾದ್ರೂ ತಿನ್ಬೇಕು ಅಂತ ಪಕ್ಕದಲ್ಲಿರೋ ಒಂದು ರೆಸಾರ್ಟ್ ಹೋಗಿ ತಿನ್ನೋಕ್ ಶುರು ಮಾಡ್ತಾರೆ. ಇದೇ ಟೈಮ್ ನಾಮಿ ಮತ್ತೆ ಝೋರೋನು ಹೊರಗಡೆ ಬರ್ತಾರೆ. ಝೋರೋ ಇವನ್ ಕೊಂದಲ್ಲ ಮಿಸ್ಟರ್ 7 ಅಂತ ಒಬ್ಬ, ಅವನ್ ಬಾಡಿನ ಒಂದ್ ಚೀಲ್ದೆಲ್ಲ ತಗೋಬರ್ತಾ ಇದ್ದಾನೆ ಪೌಂಟಿ ದುಡ್ಡು ತಗೊಳಕೋಸ್ಕರ. ಈಗ ನಾಮಿ ಹತ್ರ ಒಬ್ಬ ಮೆರೈನ್ ಮಾತಾಡೋಕ್ ಬಂದಾಗ ನೀನ್ ಹೈಟ್ ಆಗಿದ್ಯಾ ಬೇಡ ಅಂತೇಳಿ ಇವಳ ಹೈಟ್ಗೆ ಇರೋ ಒಬ್ಬ ವಯಸ್ಸಾದ ಮೆರೈನ್ ಜೊತೆ ಮಾತ್ಕೊಡಕ್ ಶುರು ಮಾಡ್ತಾಳೆ. ಈ ಕಡೆ ರೆಸಾರ್ಟ್ ನ ಓನರ್ ನ ಮಗಳು ಅಂತ ಕಾಣಿಸ್ತಾ ಇದೆ. ಅವಳು 2 ರೈಸ್ ಬೌಲ್ ನ ಝೋರೋ ತಗೊಬಂದ್ ಕೊಟ್ಟು ಇದನ್ನ ನಿಮ್ಗೋಸ್ಕರನೇ ಪ್ರಿಪೇರ್ ಮಾಡಿದೀನಿ ತಗೊಳ್ಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತಕ್ಷಣ ಯಾರೋ ಒಬ್ಬ ಅಡ್ಡ ಬಂದು ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಬೀಳ್ಸಿ ನಿನ್ ಕಣ್ ಕಾಣಿಸ್ತಾ ಇಲ್ವಾ, ಯಾಕೆ ಮಾಡ್ದೆ ಅಂತ ಆ ಮಗುನ ಬೈಯೋಕ್ ಶುರು ಮಾಡಿದಾಗ ಆ ಝೋರೋ ಕೆಳಗಡೆ ಬಿದ್ದು ಅವ್ನ್ ತುಲ್ದಿರೋ ರೈಸ್ ಬಾಲ್ ನೇ ತಿಂದ್ ನೋಡಿ ಇದು ತುಂಬಾ ಚೆನ್ನಾಗಿದೆ, ನೀನು ಒಂದ್ ತಗೋ ಮತ್ತೆ ಆ ಮಗು ಹತ್ರ ಸಾರಿ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನ್ ಯಾರು ಗೊತ್ತಾ, ನಮ್ಮಪ್ಪ ಯಾರು ಗೊತ್ತಾ ಅಂತ ತೆಗಲಕ್ ಬಂದಾಗ ಝೋರೋ ಯಾರು ಅಂತ ನಮ್ಗೆ ಆಲ್ರೆಡಿ ಗೊತ್ತು, ಸುಮ್ಮನೆ ಬಿಡ್ತಾನ, ಚೆನ್ನಾಗಿ ರುಬ್ಬಕ್ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ನೆಲ್ಲ ಮೆರೈನ್ಸ್ ಅವನ ಜೊತೆ ಜಗಳಕ್ ಬರ್ತಾರೆ. ಆಗ ಅವ್ರನ್ನು ರುಬ್ತಾ ಇರ್ಬೇಕಾದ್ರೆ ಈ ಕಡೆ ನಾನಿನೋ ಅವ್ರ ಜೊತೆ ಇರೋ ವಯಸ್ಸಾದ ಮೆರೈನ್ ಹೊಡೆದಾಕಿ ಅವ್ನ ಯೂನಿಫಾರ್ಮ್ ತಗೊಂಡು ಇವ್ಳು ಹಾಕೋತಾನೆ. ಆಲ್ರೆಡಿ ಹೈಟ್ ಕೇಳಿದ್ನಲ್ಲ ಅದ್ ಯಾಕಂದ್ರೆ ಇದಕ್ಕೆ. ಇದನ್ನೆಲ್ಲ ಇನ್ನೊಂದ್ ಕಡೆಯಿಂದ ನಮ್ ಹೀರೋ ಲೂಫಿ ನೋಡಿ ಇವ್ನು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾನೆ, ಇವನು ನಮ್ ಜೊತೆ ಇದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಕೊನೆಗೆ ಝೋರೋ ಅವನ್ನ ಹಿಡ್ಕೊಂಡು ನೀನ್ ಆ ರೀತಿ ಮಾತಾಡ್ಬಾರ್ದಾಗಿತ್ತು ಅಂತ ಹೇಳಿದಾಗ ಆಗ ಅವನು ದಯವಿಟ್ಟು ನಂಗೆ ಏನು ಮಾಡ್ಬೇಡ, ನನ್ ತಂದೆ ಆಕ್ಸನ್ ಮೋರ್ಗನ್ ಅವ್ರು ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತೇಳಿ ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಏನಂತ ನೋಡಿದ್ರೆ ಅವ್ನ ತಂದೆ ಒಬ್ಬ ಮೆರೈನ್ ಗಳ ಕ್ಯಾಪ್ಟನ್, ಅವನು ತನ್ನ ಕೈಗೆ ಕುಡ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾನೆ. ಇವಾಗ ಝೋರೋ ಅವನ ಹತ್ರ ಇವನೊಬ್ಬ ಪೈರೇಟ್ ನ ಬೇಟೆಯಾಡಿ ತಗೋಬಂದಲ್ಲ ಅವ್ನ ಬಾಡಿನ ಕೊಟ್ಟು ನಂಗೆ ಇವಾಗ ದುಡ್ಡು ಕೊಡಿ ನಾನು ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ತಾನೆ. ಆವಾಗ ಅವನು ನಿಂಗೆ ದುಡ್ಡು ಕೊಟ್ಟು ಕಳ್ಸೋದ್ರಲ್ಲಿ ಏನೂ ತೊಂದ್ರೆ ಇಲ್ಲ, ಆದ್ರೆ ನಮ್ಮ ಮರೈನ್ಸ್ ನೀನು ಹೊಡೆದಾಕಿದ್ಯಾ ಅದಕ್ಕೆ ಶಿಕ್ಷೆ ಕೊಡ್ಬೇಕಲ್ಲ, ನಿಂಗೆ ಇವಾಗ 2 ಆಪ್ಷನ್ ಇದೆ,
ಒಂದು ನಿಂಗ್ ಊಟ ನೀರು ಏನು ಕೊಡದೆ ಒಂದ್ ವಾರ ಬಿಸಿಲಲ್ಲಿ ಹೊರಗಡೆ ಕಟಾಕ್ತಿವೆ ಅನುಭವಿಸು, ಅಥವಾ ಇದನ್ನೆಲ್ಲ ಬಿಟ್ಟು ನೀನು ನಮ್ ಜೊತೆ ಮರೈನ್ ನಲ್ಲಿ ಜಾಯಿನ್ ಮಾಡ್ಕೊಂಡು ಕೆಲಸ ಮಾಡು. ಯಾವ್ದನ್ನ ಆಯ್ಕೆ ಮಾಡ್ತೀಯ? ಏನ ಬೇಡ ಅಂತ ಕೇಳಿದಾಗ ಅದಕ್ಕೆ ಝೋರೋ ಒಂದ್ ಸ್ವಲ್ಪನೂ ಎದುರ್ಕೊಳ್ದೆ ನಂಗ್ ಮೆರೈನ್ ಎಲ್ಲ ಬೇಡ, ನನ್ ಶಿಕ್ಷೆ ಅನುಭವಿಸೋಕ್ ತಯಾರಾಗಿದ್ದೀನಿ, ಅದರಿಂದ ಏನ್ ಚೂಸ್ ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಈ ಕಡೆ ಲೂಫಿ ಝೋರೋ ತುಂಬಾ ಚೆನ್ನಾಗಿ ಫೈಟ್ ಮಾಡ್ದ ಅಂತ ಮಾತಾಡಿ ನನ್ನ ಮೆರೈನ್ ಬೇಸ್ ನಲ್ಲಿರೋ ಮ್ಯಾಪ್ ಅನ್ನು ತಗೋಬರ್ತೀನಿ, ಅದುವರೆಗೂ ನೀನ್ ಈ ಬೋಟ್ ಅನ್ನು ರೆಡಿ ಮಾಡು ಅಂತ ಹೇಳಿದಾಗ ಅದಕ್ಕೆ ಅವನು ಸರಿ ಅಂತ ಒಪ್ಕೋತಾನೆ. ನೆಕ್ಸ್ಟ್ ಈಗ ಝೋರೋನ ಒಂದ್ ಕಂಬದಲ್ಲಿ ಕಟ್ಟಾಕಿರ್ಬೇಕಾದ್ರೆ ಕ್ಯಾಪ್ಟನ್ ನ ಮಗ ಅಲ್ಲಿಗೆ ಬಂದು ನಿನ್ಗೇನಕ್ಕೋ ಮೂರ್ಖತಿ ಒಂದು ನಂಗಿರ್ಲಿ ಅಂತ ಅವನ ರೇಗ್ಸೋಕ್ ಶುರು ಮಾಡ್ತಾನೆ. ಹಾಗೆ ಅವನು ನನ್ ಹೊರಗಡೆ ಬಿಡೋವರೆಗೂ ಎಂಜಾಯ್ ಮಾಡ್ಕೊ, ಅದಾದ್ಮೇಲೆ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿದಾಗ ನಿನ್ಗೆ ಯಾರೋ ಹೊರಗಡೆ ಬಿಡ್ತಾರೆ, ನಿಂಗ್ ಊಟ ನೀರು ಏನು ಇಲ್ದೆ ನೀನ್ ಸಾಯೋವರೆಗೂ ನನ್ ತಂದೆ ನೀನ್ ಬಿಡಲ್ಲ, ಅದೇ ಅವ್ರ ಪ್ಲಾನ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ನಾಮಿ ಕದ್ದಿರೋ ಆ ಮೆರೈನ್ ಯೂನಿಫಾರ್ಮ್ ನ ಹಾಕೊಂಡು ಅಲ್ಲಿ ಹೋಗ್ತಾ ಇರೋ ಮೆರೈನ್ ಗುಂಪಿನ ಜೊತೆ ಹಾಗೆ ಒಳಗಡೆ ಬಂದ್ ಸೇರ್ತಾಳೆ. ಈ ಕಡೆ ಲೂಫಿನು ಮ್ಯಾಪ್ ಅಂತ ಹೋಗೋಸ್ಕರ ಸೂಯೇಜ್ ಸಿಸ್ಟಮ್ ಇಂದ ಒಳಗಡೆ ಬಂದು ಕೊನೆಗೆ ಝೋರೋ ಇರೋ ಜಾಗದಲ್ಲಿ ಹೊರಗಡೆ ಬರ್ತಾನೆ. ಈಗ ಝೋರೋನ ಕಟ್ಟಾಕಿರೋದ್ ನೋಡಿ, ಹೇ ನೀನ್ ತಾನೇ ಬಾರ್ನಲ್ಲಿ ಫೈಟ್ ಮಾಡ್ದವನು, ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ದೆ, ಬೇಕಾದ್ರೆ ನೀನು ನನ್ ಕ್ರೂನಲ್ಲಿ ಜಾಯಿನ್ ಮಾಡ್ಕೋತೀಯಾ? ನಾನೊಬ್ಬ ಪೈರೇಟ್, ನಾನು ಆ ಗೋಲ್ಡ್ ರೋಜರ್ ನ ಒನ್ ಪೀಸ್ ಹಿಡಿದು ಪೈರೇಟ್ ಕಲ ಹಿಂಗ್ ಆಗ್ತೀನಿ. ಸರಿ ನಿನ್ನೆ ಅವ್ರು ಅರೆಸ್ಟ್ ಮಾಡಿದ್ರು ಅಂತ ಕೇಳಿದಾಗ, ಹೇ ತಮ್ಮ ನಾನೊಬ್ಬ ಪೈರೇಟ್ ಹಂಟರ್ ಕಣೋ, ನಿನ್ನಂತವ್ರನ್ನೆಲ್ಲ ಸಾಯಿಸೋದೇ ನನ್ ಕೆಲ್ಸ, ಅದರಿಂದ ಏನು ಮಾತಾಡದೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಅದಕ್ಕೆ ಲೂಫಿ ಸರಿ ನಾನು ಹೋಗ್ತೀನಿ, ಆದ್ರೆ ನೀನೊಬ್ಬ ಒಳ್ಳೆ ವ್ಯಕ್ತಿ, ನೀನ್ ಖಂಡಿತ ಇಲ್ಲಿ ಇರಬಾರ್ದು ಅಂತೇಳಿ ಕಟ್ನ ಬಿಚ್ಚೋಕ್ ಟ್ರೈ ಮಾಡ್ತಾನೆ. ಆಗ ಅವನು ನೀನು ನನ್ ಕಟ್ಟನ್ ಬಿಚ್ಚಿದ್ರು ಕೂಡ ನಾನು ನಿನ್ ಕ್ರೂನಲ್ಲಿ ಜಾಯಿನ್ ಮಾಡ್ಕೊಳ್ಳಲ್ಲ ಓಕೆನಾ ಅಂತ ಕೇಳ್ತಾನೆ. ಅದಕ್ಕೆ ಲೂಫಿ ಸರಿ ಪರವಾಗಿಲ್ಲ ಅಂತ ಕಟ್ಟನ್ ಬಿಚ್ಚಿ ನಾನು ಮತ್ತೆ ಒಳಗಡೆ ಹೋಗ್ತೀನಿ, ನೀನು ಈ ಡೋರ್ ಮಾತ್ರ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ನ್ಯಾಮಿನು ಒಳಗಡೆ ಬಂದು ಮ್ಯಾಪ್ ದಲ್ಲಿ ಇಟ್ಟಿರೋ ಜಾಗದಲ್ಲಿ ಹುಡುಕ್ತಾ ಇದ್ದಾಳೆ. ಆಕ್ಚುಲಿ ಇವಳಿಗೂ ಆ ಗ್ರ್ಯಾಂಡ್ ಲೈನ್ ಹೋಗೋದಕ್ಕೆ ಬೇಕಾಗಿರೋ ಮ್ಯಾಪ್ ಬೇಕು. ಹಾಗೆ ಇವಳು ಹುಡುಕ್ತಾ ಇರ್ಬೇಕಾದ್ರೆ ಒಬ್ಳು ನಿಜವಾದ ಮೆರೈನ್ ಬಂದು ಇಲ್ಲೇನ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಮೋರ್ಗನ್ ಅನ್ನ ಗ್ರ್ಯಾಂಡ್ ಲೈನ್ ಮ್ಯಾಪ್ ತಗೋರ ಕೇಳಿದ್ರು, ಅದ್ರಿಂದ ಹುಡುಕ್ತಾ ಇದೀನಿ ಅಂತ ಹೇಳ್ತಾಳೆ. ಅದಕ್ಕಿಲ್ವಲ್ಲ ಆ ಮ್ಯಾಪ್ ಅವ್ರ ಹತ್ರನೇ ಇದೆ, ಅವರೇ ಅದನ್ನ ತನ್ನ ರೂಮ್ ನಲ್ಲಿ ಸೇಫ್ ಆಗಿಟ್ಟಿದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದೇ ಟೈಮ್ಗೆ ಇವಳೊಬ್ಬ ಮೆರೈನ್ ಹತ್ರ ಯೂನಿಫಾರ್ಮ್ ಕದ್ದಲ್ಲ, ಅವನು ಇವಳು ನೋಡಿ ನೀನೇ ತಾನೇ ಬಾರ್ ನಲ್ಲಿ ಇದ್ದವಳು, ನೀನೇ ತಾನೇ ನನ್ನ ಯೂನಿಫಾರ್ಮ್ ಕದ್ದೆ ಅಂತ ಇವಳ ಹಿಡಿಯೋಕ್ ಬರ್ತಾನೆ. ನಾನು ಈಗ ಅವ್ರಿಬ್ರು ಹೊಡೆದು ಪ್ರಜ್ಞೆ ತಪ್ಪಿಸಿ ಹಾಗೆ ಸೈಡ್ ಆಗ್ತಾ ಇರುವಾಗ ಇದೇ ಟೈಮ್ ಲೂಫಿನು ವೆಂಟಿಂದ ಕೆಳಗಡೆ ಬೀಳ್ತಾನೆ. ಇದನ್ನ ನೋಡಿ ಇವಳು ನಾನ್ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನೀನ್ ಏನ್ ಮಾಡ್ದೆ ಏನ್ ಮಾತಾಡ್ದೆ ಅನ್ನೋದನ್ನೆಲ್ಲ ನನ್ ಮೇಲಿಂದ ನೋಡ್ದೆ, ನೀನೊಬ್ಳು ಮೆರೈನ್ ಅಲ್ಲ, ನಿಂಗೂ ಮ್ಯಾಪ್ ಬೇಕು ನಂಗೂ ಮ್ಯಾಪ್ ಬೇಕು, ಅದರಿಂದ ನನ್ ಜೊತೆ ಬರೋದಾದ್ರಪ್ಪ ಎಲ್ಲರೂ ಹೋಗು ಅಂತೇಳಿ ಹಾಗೆ ಹೊರಟಾಗ ಆಗ ಅವಳು ಸರಿ ಸರಿ ನಾನು ನಿನ್ ಜೊತೆ ಬರ್ತೀನಿ, ನಾವಿಬ್ರು ಸೇರಿ ಆ ಮ್ಯಾಪ್ ಅಂತ ತಗೊಳಕ್ ಟ್ರೈ ಮಾಡೋಣ ಅಂತ ಮಾತಾಡ್ತಾ ಹಾಗೆ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಕ್ಯಾಪ್ಟನ್ ಮೋರ್ಗನ್ ಇವ್ರ ಮುಂದೆ ಬಂದಾಗ ಇವ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಹಾಗೆ ಒಂದ್ ಸೆಕೆಂಡ್ ಯೋಚನೆ ಮಾಡಿ ನ್ಯಾಮಿ ಒಬ್ಳು ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಮೆರೈನ್ ರೀತಿ ಒಬ್ಬ ಪೈರೇಟ್ ನ ಅರೆಸ್ಟ್ ಮಾಡಿ ತಗೋ ಬಂದಿರೋ ಸುಳ್ಳೆಯಲ್ಲಿ ಮ್ಯಾನೇಜ್ ಮಾಡಿದಾಗ ಅದಕ್ಕೆ ಅವನು ಸರಿ ಹೋಗಿ ಅಂತೇಳಿ ಅವ್ರಿಬ್ರು ಕಲಿಸ್ಬಿಡ್ತಾನೆ. ಆದ್ರೆ ಅವ್ನ ಜೊತೆ ಮಾತಾಡಿದಾಗ ಅವ್ನ ಟೈಮ್ ನಲ್ಲಿ ನ್ಯಾಮಿ ಅವ್ನ್ ಗೊತ್ತಿಲ್ದೇನೆ ಅವ್ನ ರೂಮ್ ಕಿನ ಕದ್ದಿರ್ತಾಳೆ. ಈ ಕಡೆ ಮೋರ್ಗನ್ ನಮಗ ಬಟ್ಟೆನೆಲ್ಲ ಬಿಚ್ಚಾಕಿ ಝೋರನ ಕತ್ತಿ ತಗೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಅವನು ಒಳಗಡೆ ಬಂದ್ಬಿಡ್ತಾನೆ. ಹಾಗ್ ಬಂದಾಗ ಅವನು ನೀನು ನನ್ ಕೊಲೆ ಮಾಡ್ತೀಯ ಅಂತ ಕೇಳಿದಾಗ ಇಲ್ಲ ಅದಕ್ಕಿಂತ ಒಂದ್ ದೊಡ್ಡ ವಿಷಯ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಏನ್ ಮಾಡ್ದ ಅಂತ ತೋರಿಸ್ತಾ ಇಲ್ಲ. ಈ ಕಡೆ ಇವರು ಆ ಕೀನಿಂದ ರೂಮ್ ತೆರ್ಕೊಂಡು ಒಳಗಡೆ ಬಂದು ಆ ಮ್ಯಾಪ್ ಎಲ್ಲಿದೆ ಅಂತ ಹುಡುಕೋಕ್ ಶುರು ಮಾಡ್ತಾರೆ. ಹಾಗ ಹುಡುಕ್ತಾ ಇರ್ಬೇಕಾದ್ರೆ ಲೂಫಿ ಗೊತ್ತಿಲ್ಲದೆ ಅಲ್ಲಿರೋ ಒಂದು ಆಕ್ಸ್ ನ ತಿರುಗಿಸ್ತಾನೆ. ಆ ತಿರುಗಿಸಿದ ತಕ್ಷಣ ಒಂದ್ ಟೇಬಲ್ ಮೂವ್ ಆಗಿ ಒಂದ್ ಲಾಕರ್ ಮೇಲ್ ಬರುತ್ತೆ. ಈ ಕಡೆ ಮೋರ್ಗನ್ ಮ್ಯಾಪ್ ಅಂಡ್ ರೂಮ್ ಬಂದ್ ನೋಡಿದಾಗ ಅಲ್ಲಿ ನ್ಯಾಮಿ ಹೊಡೆದಾಕಿದ್ಲಲ್ಲ ಅವರಿಬ್ರು ಕಂಡ್ಬಿಟ್ಟು ಅವಳೊಬ್ಳು ನಿಜವಾದ ಮೆರೈನೇ ಅಲ್ಲ, ಅವಳಿಗೆ ಗ್ರ್ಯಾಂಡ್ ಲೈನ್ ಹೋಗ್ಬೇಕಾಗಿರೋ ಮ್ಯಾಪ್ ನ ಕದಿಯೋಕ್ ಬಂದಿದ್ದಲ್ಲ ಅಂತ ವಿಷಯ ಆದಾಗ ಅವನು ಅಲಾರ್ಮ್ಸ್ ನೆಲ್ಲ ಹೊಡಿಯೋಕೆಲಿ ಈ ಕಡೆ ಬರ್ತಾ ಇದ್ದಾನೆ. ಇಲ್ಲಿ ನ್ಯಾಮಿ ಸೌಂಡ್ ಯೂಸ್ ಮಾಡ್ಕೊಂಡು ಲಾಕರ್ ನ ತೆರೆಯೋಕ್ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾ ಇಲ್ಲ. ಇದೇ ಟೈಮ್ ಅವನು ಇಲ್ಲಿಗೆ ಬಂದು ಬಾಗಿಲನ್ನ ತೆರೆಯೋಕ್ ಟ್ರೈ ಮಾಡ್ತಾ ಅದನ್ನ ಹೊಡೆದಾಕ್ತಾ ಇರ್ಬೇಕಾದ್ರೆ ಲೂಫಿ ನಂಗೊಂದು ಐಡಿಯಾ ಸಿಕ್ತು ಅಂತ ಆ ಲಾಕರ್ ನ ಮೇಲ್ ತೆಗಿಯೋಕ್ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ. ಅವಾಗ ಇವಳು ಇದೇನಾ ನಿನ್ನ ಐಡಿಯಾ ಅಂತ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಲೂಫಿ ತನ್ನ ಕೈನ ಸ್ಟ್ರೆಚ್ ಮಾಡಿ ಎಲೆಯಕ್ ಶುರು ಮಾಡಿದಾಗ ಆ ಲಾಕರ್ ಈಗ ಸ್ವಲ್ಪ ಮೇಲ್ ಬರ್ತಾ ಇದೆ. ಇದನ್ನ ನೋಡಿ ಇವಳು ಲೂಫಿ ಜೊತೆ ಸೇರ್ಕೊಂಡು ಇವಳು ಎಲೆಯಕ್ ಶುರು ಮಾಡ್ತಾಳೆ. ಆಗ ಎಲಿತಾ ಇರ್ಬೇಕಾದ್ರೆ ಕೊನೆಗೆ ಈಗ ಲಾಕರ್ ಸಮೇತನೆ ಕೆಳಗಡೆ ಬಿದ್ದಾಗ ಲೂಫಿ ರಬ್ಬರ್, ಅದರಿಂದ ಅವನ ಮೇಲೆ ಬಿದ್ದ ನ್ಯಾಮಿಗೂ ಏನೋ ಆಗದೆ ಹಾಗೆ ತಪ್ಸ್ಕೋತಾಳೆ. ಇವಾಗ ಇವ್ರು ಬಿದ್ದಿರೋದು ಮೆರೈನ್ಸ್ ಎಲ್ಲ ಟ್ರೈನಿಂಗ್ ತಗೊಳ್ಳೋ ಒಂದು ಜಾಗದಲ್ಲಿ, ಅದರಿಂದ ಅವರೆಲ್ಲ ಈಗ ಸೇರ್ಕೊಂಡು ಇವ್ರನ್ನ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಈಗ ಇವರು ಅವ್ರ ಜೊತೆ ತುಂಬಾ ಚೆನ್ನಾಗಿ ಹೋರಾಡ್ತಾ ಇರ್ಬೇಕಾದ್ರೆ ಝೋರೋ ಪಕ್ಕದಲ್ಲೇ ಕ್ರಾಸ್ ಆಗ್ತಾನೆ. ಅವನೀಗ ಏನಾದ್ರೂ ನಮ್ಗೇನು ಅಂತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹಾಗೆ ಒಂದ್ ಸ್ವಲ್ಪ ದೂರ ಹೋಗಿ ಕೊನೆಗೆ ಸರಿ ಸರಿ ಹೆಲ್ಪ್ ಮಾಡೋಣ ಅಂತ ಮತ್ತೆ ಬಂದು ಇವನು ಆ ಮೆರೈನ್ಸ್ ನೆಲ್ಲ ಹೊಡೆದಾಕೋಕ್ ಶುರು ಮಾಡ್ತಾನೆ. ಈಗ ಮೂವರು ಸೇರ್ಕೊಂಡು ಎಲ್ಲಾ ಮೆರೈನ್ಸ್ ಹೊಡೆದಾಕಿದ್ಮೇಲೆ ಕೊನೆಗೆ ಆ ಕ್ಯಾಪ್ಟನ್ ಮೋರ್ಗನೆ ಬಂದು ಇವಾಗ ಬನ್ನಿ ನೋಡೋಣ ಅಂತ ಕರೀತಾನೆ. ಸರಿ ಅಂತ ಇವರು ಅವನ ಜೊತೆ ಹೋರಾಡಕ್ ಶುರು ಮಾಡ್ತಾರೆ, ಆದ್ರೆ ಆಗ್ತಾ ಇಲ್ಲ. ಅವ್ನು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ. ಅವಾಗ ಅವನು ಝೋರೋನ್ ಕೊಳ್ಳೋಕ್ ಟ್ರೈ ಮಾಡಿದಾಗ ಲೂಫಿ ಅವನ್ನ ಎಲ್ಕೊಂಡು ಹಾಗೆ ಕಾಪಾಡ್ಬಿಡ್ತಾನೆ.
ಈಗ ಅವ್ನ ಬಾಡಿ ಪೂರ್ತಿ ವೆಪನ್ಸ್ ಬರೀ ಮೆಟಲ್ಸ್ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ನಾನ್ ಮೇಲೆ ಅಟ್ಯಾಕ್ ಮಾಡ್ತೀನಿ ನೀನ್ ಕೆಳಗಡೆ ಅಟ್ಯಾಕ್ ಮಾಡು ಅಂತ ಲೂಫಿ ಐಡಿಯಾ ಕೊಟ್ಟಾಗ ಅದಕ್ಕೆ ಝೋರನು ಸರಿಯಾದ ಒಪ್ಕೊಂಡು ಇವಾಗ ತಾನೆ ಅವನು 3ನೇ ಕತ್ತಿನ ಯೂಸ್ ಮಾಡಕ್ ಶುರು ಮಾಡ್ತಾನೆ. ಕೊನೆಗೆ ಇವರು ಮೋರ್ಗನ್ ಡಿಫೀಟ್ ಮಾಡಿ ಆ ಲಾಕರ್ ತಗೊಂಡು ನಾಮಿದು ಬೋಟಿಗೆ ಬಂದ್ ಸೇರ್ತಾರೆ. ಈಗ ಲೂಫಿ ಕಾಬಿಯಲ್ಲಿ ಅಂತ ನೋಡ್ತಾ ಇರೋವಾಗ ಇದೇ ಟೈಮ್ ಮೋರ್ಗನ್ ಮಗ 2 ಗನ್ ತಗೊಂಡು ಇಲ್ಲಿಂದ ಯಾರು ತಪ್ಸ್ಕೊಳಕಾಗಲ್ಲ ಅಂತ ಹೇಳ್ತಾ ಹತ್ರ ಬರ್ತಾನೆ. ಆದ್ರೆ ಅವ್ನ ತಲೆ ಕೂದಲನ್ನ ಯಾರೋ ಕಟ್ ಮಾಡಿದಾರೆ. ಯಾರು ಅಂತ ನೋಡಿದ್ರೆ ಅದ್ ನಮ್ ಝೋರೋನೆ. ಇವಾಗ ಅವನು ನಾನ್ ನಿಮ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋವಾಗ ಸಡನ್ ಆಗಿ ಒಂದು ಪಂಚು. ಯಾರದು? ಕಾಬಿ. ಈಗ ಲೂಫಿ ಅವನ್ನ ಮಾತಾಡೋಕ್ ಟೈಮ್ ಇಲ್ಲ, ಬಾಯಿಲಿಂದ ಹೋಗೋಣ ಅಂತ ಕರೆದಾಗ ಆಗ ಅವನು ನಾನಿನ್ ಬರೋಕಾಗಲ್ಲ, ನಾನು ಎಷ್ಟು ದಿನ ಮರೈನಲ್ಲಿ ಜಾಯಿನ್ ಮಾಡ್ಬೇಕು ಅನ್ಕೊಂಡಲ್ಲ ಅದ್ನೀಗ ಮಾಡ್ತೀನಿ, ಮುಂದೆ ನಾವಿಬ್ರು ಕೂಡ ವಿರೋಧಿಗಳಾಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಲೂಫಿ ಆದ್ರೆ ಇವಾಗ ನಾವಿಬ್ರು ಫ್ರೆಂಡ್ಸ್ ತಾನೆ, ನಿಂಗೆ ಏನ್ ಇಷ್ಟನೋ ಅದನ್ನ ಮಾಡು ಅಂತೇಳಿ ಇವನು ಕೂಡ ಬೋಟ್ ನಲ್ಲಿ ಹತ್ಕೊಂಡು ಹಾಗೆ ಎಲ್ರು ಹೊರಡ್ತಾರೆ. ನೆಕ್ಸ್ಟ್ ಒಂದು ದೊಡ್ಡ ಮರೈನ್ ಶಿಪ್ ನ ತೋರಿಸ್ತಾರೆ. ಅಲ್ಲಿರೋ ಒಂದು ಬಸ್ ನೋಡೋಕ್ ಈಗ ಕಾಲ್ ಬರುತ್ತೆ. ಇಲ್ಲಿ ಈ ಹುಳಗಳೆಲ್ಲ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಕೋತಾವೆ. ಸೊ ಈ ಸಿಗ್ನಲ್ ನ ಇವರು ಫೋನ್ ಕಾಲ್ ಯೂಸ್ ಮಾಡ್ತಾರೆ. ಈಗ ಬಂದಿರೋ ಈ ಕಾಲ್ ಅಟೆಂಡ್ ಮಾಡೋದು ಆ ಗೋಲ್ಡ್ ರೋಜರ್ ನ ಕೊಂದ ಅಡ್ಮಿರಲ್ ಗಾರ್ಪ್. ಅವ್ರಿಗೀಗ ಪೈರೇಟ್ಸ್ ಗಳು ಗ್ರ್ಯಾಂಡ್ ಲೈನ್ ಮ್ಯಾಪ್ ಕದ್ದಿರೋ ವಿಷಯನ ತಿಳಿಸಿದಾಗ ನಾವೀಗ ತಕ್ಷಣ ಶೆಲ್ಟೌನ್ ಹೋಗ್ಬೇಕು, ಅದರಿಂದ ಶಿಪ್ ನ ತಿರುಗಿಸಿ ಅಂತ ಆರ್ಡರ್ ಮಾಡಿ ಅವರು ಈ ಕಡೆ ಬರ್ತಾ ಇದಾರೆ. ಈ ಕಡೆ ಯಾರೋ ಒಬ್ಬ ಒಂದು ಹೊಸ ಕ್ಯಾರೆಕ್ಟರ್ ಹತ್ರ 3 ಪೈರೇಟ್ಸ್ ಗಳು ಮ್ಯಾಪ್ ಕದ್ದು ತಗೊಂಡೋಗಿದ್ದಾರೆ. ಅವ್ರನ್ನ ನನ್ನಿಂದ ಏನೂ ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ಅವ್ರು 3 ಜನ ಇದ್ರು ಅಂತ ಇನ್ಫಾರ್ಮ್ ಮಾಡ್ತಾನೆ. ಇವನು ಯಾರು ಅಂತ ನೋಡಿದ್ರೆ ಒಬ್ಬ ಕ್ಲೌನ್, ಹೆಸರು ಬಗ್ಗೆ ಅಂತ. ಇವನು ಕೂಡ ಒಬ್ಬ ಪೈರಟ. ಇವನಿಗ ಮ್ಯಾಪ್ ನಂದು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಹಾಗೆ ನಗಾಡೋಕ್ ಶುರು ಮಾಡ್ತಾನೆ. ಇಲ್ಲಿ ಎಪಿಸೋಡ್ ಮುಗಿತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋ. ಹಲೋ ಫ್ರೆಂಡ್ಸ್, ಇವತ್ತಿ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಒನ್ ಪೀಸ್ ನ ಎಪಿಸೋಡ್ 2. ಲಾಸ್ಟ್ ಎಪಿಸೋಡ್ ನಲ್ಲಿ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಮೋರ್ಗನ್ ನ ಡಿಫೀಟ್ ಮಾಡಿ ಆ ಮರೈನ್ ಬೇಸ್ ನಿಂದ ಗ್ರ್ಯಾಂಡ್ ಲೈನ್ ಹೋಗ್ಬೇಕಾಗಿರೋ ಮ್ಯಾಪ್ ನ ತಗೊಂಡೋದಾಗ ಈ ವಿಷಯ ಜೋಕರ್ ಬಗ್ಗೆ ಮತ್ತೆ ಗಾರ್ಪ್ ಗೊತ್ತಾಗಿ ನಮ್ ಹೀರೋನಿಗ ಹುಡುಕಕ್ ಶುರು ಮಾಡಿದಾರೆ. ಸೊ ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಇದು ಒನ್ ಪೀಸ್ ಎಪಿಸೋಡ್ 2. ಈ ಎಪಿಸೋಡ್ ಲೂಫಿಯಾ ಒಂದ್ ಫ್ಲಾಶ್ ಬ್ಯಾಕ್ ನಿಂದ ಶುರು ಆಗ್ತಾ ಇದೆ. ಅದ್ರಲ್ಲಿ ಅವನು ಡಬಲ್ ಫ್ರೂಟ್ ತಿಂದು ಅದರಿಂದ ಅವ್ನ್ ಪವರ್ ಸಿಕ್ತಲ್ಲ, ಆ ಪವರ್ ನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಅಲ್ಲಿರೋ ಚಾರ್ಸ್ ಬಾಟಲ್ಸ್ ಅಂತೆಲ್ಲ ಹೊಡೆದಾಕ್ತಾ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವಾಗ ಇದನ್ನೆಲ್ಲ ನೋಡಿ ಬಾರ್ ಓನರ್ ಲೇಡಿ, ನಿಂಗ್ ಡೆವಿಲ್ ಫ್ರೂಟ್ ಬಗ್ಗೆ ಏನ್ ಗೊತ್ತು? ಅದ್ರಲ್ಲಿ ಹಲವಾರು ವಿಧಗಳಿವೆ, ಒಂದೊಂದು ಒಂದೊಂದು ರೀತಿಯ ಶಕ್ತಿ ಕೊಡುತ್ತಾ. ಆದ್ರೆ ಅದನ್ನ ಡೆವಿಲ್ ಫ್ರೂಟ್ ಅಂತ ಯಾಕೆ ಕರೀತಾರ ಗೊತ್ತಾ? ಯಾರಾದ್ರೂ ಅದನ್ನ ತಿಂದ್ರೆ ಅವ್ರ ಶಕ್ತಿನ ಸಮುದ್ರ ಪೂರ್ತಿಯಾಗಿ ತಗೊಂಡು ಅವ್ರನ್ನ ಕೈ ಬಿಟ್ಬಿಡುತ್ತಾ ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ ಸಾಂಗ್ಸ್ ಅಲ್ಲಿ ಬರ್ತಾರೆ. ಅವ್ರೀಗ ಮತ್ತೆ ತನ್ನ ಪಯಣ ಶುರು ಮಾಡೋಕೋಸ್ಕರ ಎಲ್ಲಾ ವಿಷಯಗಳನ್ನು ಪ್ರಿಪೇರ್ ಮಾಡ್ಕೋತಾ ಇರ್ಬೇಕಾದ್ರೆ ಲೂಫಿ ಅವ್ರ ಹತ್ರ ನಾನೀಗ ತುಂಬಾನೇ ಸ್ಟ್ರಾಂಗ್, ನಿಮ್ ಜೊತೆ ಬರೋದಕ್ಕೂ ತಯಾರಾಗಿದ್ದೀನಿ, ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ ಅಂತ ಫೋರ್ಸ್ ಮಾಡಿ ಕೇಳಿ. ಸರಿ, ಯಾವಾಗ ಮತ್ತೆ ಬರ್ತೀರಾ ಅಂತ ಕೇಳ್ತಾನೆ. ಆಗ ಅವರು ನಾನು ಯಾವತ್ತೂ ಮತ್ತೆ ಬರಲ್ಲ ಅಂತ ಹೇಳೋದನ್ನ ಕೇಳಿ ಲೂಫಿ ತುಂಬಾನೇ ಬೇಜಾರಾಗ್ತಾನೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ಪ್ರೆಸೆಂಟ್ ನಲ್ಲಿ ಇವರೆಲ್ಲ ಮ್ಯಾಪ್ ಅನ್ನು ತಗೊಂಡು ನ್ಯಾಮಿ ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋವಾಗ ಅವಳು ಸೌಂಡ್ ಯೂಸ್ ಮಾಡ್ಕೊಂಡು ಆ ಲಾಕರ್ ನ ತೆರೆಯೋಕ್ ಟ್ರೈ ಮಾಡ್ತಾಳೆ. ಅವಾಗ ಲೂಫಿ ಆಟ ಆಡ್ತಾ ಅವಳ ಲಾಕರ್ ನ ತೆರೆಯೋಕ್ ಬಿಡದೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾನೆ. ಆಗ ಅವಳು ಒಂದ್ ಸ್ವಲ್ಪ ಸೈಲೆಂಟ್ ಆಗಿರೋ ಅಂತೇಳಿ ಅವನ ಹ್ಯಾಟ್ ನ ತೆಗೆದು ಎಸ್ದಾಗ ಇವನು ಕಷ್ಟಪಟ್ಟು ಹಿಡ್ಕೊಂಡು ಈಗ ತಾನೆ ಲೂಫಿ ಮೊದಲನೇ ಬಾರಿ ಕೋಪಪಟ್ಟು ದಯವಿಟ್ಟು ನನ್ನ ಹ್ಯಾಟ್ ನ ಮಾತ್ರ ಟಚ್ ಮಾಡಬೇಡ ಅಂತ ಹೇಳಿದಾಗ ಆಗ ಅವಳು ಅಷ್ಟೊಂದು ಹಳೆ ಟೋಪಿಗೋಸ್ಕರ ಏನಕ್ಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದೆಯಾ, ಅದನ್ನ ಕಸದಲ್ಲಿ ಏನೋ ರೀತಿ ಮಾತಾಡ್ತಾಳೆ. ಅದಕ್ಕೆ ಇವನು ಇದ್ರ ಬಗ್ಗೆ ನಿಂಗೇನ್ ಗೊತ್ತು, ಒಬ್ರು ಕಸನೇ ಮತ್ತೊಬ್ರಿಗೆ ಟ್ರೆಷರ್ ಆಗಿರುತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಇದನ್ನ ಅವನು ಚಾನ್ಸ್ ಕೊಟ್ಟಿರ್ತಾರೆ. ಇದೇ ಟೈಮ್ ಅವಳು ಆ ಲಾಕರ್ ನ ತೆರೆದು ಬಿಡ್ತಾಳೆ. ಅದ್ರೊಳಗಡೆ ಆ ಗ್ರ್ಯಾಂಡ್ ಲೈನ್ ನ ಮ್ಯಾಪ್ ಇದೆ. ಅದನ್ನೀಗ ತಗೊಂಡ್ ನೋಡ್ತಾ ಇರ್ಬೇಕಾದ್ರೆ ಆ ಝೋರೋ ಅಲ್ಲಿಗೆ ಬಂದು ಕಾಮನ್ ಆಗಿ ಇಂತ ಬಾಕ್ಸ್ ನಲ್ಲಿ ಚಿನ್ನ ಆಭರಣಗಳು ಅಂತ ತುಂಬಾ ವಿಷಯಗಳನ್ನ ಇಟ್ಟಿರ್ತಾರೆ. ಆ ರೀತಿ ಇದ್ರಲ್ಲಿ ಏನು ಇಲ್ವಾ ಅಂತ ಕೇಳಿದಾಗ ಇಲ್ಲ, ಈ ಮ್ಯಾಪ್ ಈಗ ಅದಕ್ಕಿಂತ ವ್ಯಾಲ್ಯೂ ಜಾಸ್ತಿ ಇದೆ, ಆ ಗ್ರ್ಯಾಂಡ್ ಲೈನ್ ನ ಮ್ಯಾಪ್ ಅಂತ ಹೇಳ್ತಾಳೆ. ಆಗ ಲೂಫಿ ಓ ಹೌದು ಇದೆ ಆ ಗ್ರ್ಯಾಂಡ್ ಲೈನ್, ಸರಿ ಈಗ ಅದೆಲ್ಲಿದೆ ಅಂತ ಕೇಳ್ತಾನೆ. ಆಗ ಅವಳು ಒಬ್ಬ ಗ್ರ್ಯಾಂಡ್ ಲೈನ್ ನೋಡ್ಕೊಂಡು ಹೋಗ್ತಾ ಇರೋ ಪೈರಟ್ಗೆ ಅದೆಲ್ಲಿದೆ ಅಂತ ಗೊತ್ತಿಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ಈಗ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡ್ತಾಳೆ. ಪ್ರಪಂಚದ 4 ಭಾಗಗಳ ಬೇರೆ ಮಾಡಿರೋ ಈ ಸಮುದ್ರದ ಹೆಸರು ಈಸ್ಟ್ ಬ್ಲೂ, ವೆಸ್ಟ್ ಬ್ಲೂ, ನಾರ್ತ್ ಬ್ಲೂ, ಸೌತ್ ಬ್ಲೂ. ಇವುಗಳ ನಡುವೆ ಇರೋ ಮೆಲಿಸಾ ಭೂ ಪ್ರದೇಶನ ರೆಡ್ ಲೈನ್ ಅಂತ ಕರೀತಾರೆ. ಮತ್ತೆ ಇದನ್ನ ಕ್ರಾಸ್ ಮಾಡ್ತಾ ಇರೋ ಈ ಅಡ್ಡ ರೇಖೆನೆ ದ ಗ್ರ್ಯಾಂಡ್ ಲೈನ್. ಇಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳು ಅಂತ ತುಂಬಿ ತುಳುಕಾಡ್ತಾ ಇರೋ ದ್ವೀಪಗಳು, ದೊಡ್ಡ ದೊಡ್ಡ ನಗರಗಳು, ದೊಡ್ಡ ದೊಡ್ಡ ಪೈರೇಟ್ಸ್ ಗಳಿಂದ ಕೂಡಿರೋ ಅಪಾಯವಾದ ಒಂದು ಸಮುದ್ರ ಪ್ರದೇಶ ಅಂತ ಅವ್ಳು ಎಕ್ಸ್ಪ್ಲೈನ್ ಮಾಡುವಾಗ ಲೂಫಿ ಆ ಒನ್ ಪೀಸ್ ಇರೋದು ಕೂಡ ಅಲ್ಲೇ ಅಂತ ಹೇಳ್ತಾನೆ. ಅದ್ ಝೋರೋ ಅದ್ ನೋಡ್ಕೊಂಡು ತುಂಬಾ ಜನ ಪೈರೇಟ್ಸ್ ಕಲ್ಕತನ ನಾನೇ ಮುಗಿಸಿದೀನಿ, ಸರಿ ಅದ್ ಏನು ಅಂತ ಕೇಳ್ತಾನೆ. ಆವಾಗ ಅವಳು ಅದೇ ಆ ಗೋಲ್ಡ್ ರೋಜರ್ ನ ಟ್ರೆಷರ್ ದ ಒನ್ ಪೀಸ್, ಆದ್ರೆ ಅದಿರೋದು ನಿಜಾನ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ 22 ವರ್ಷಗಳಿಂದ ಎಲ್ಲಾ ಪೈರೇಟ್ಸ್ ಹುಡುಕ್ತಾ ಇರೋದು ಅದನ್ನೇ, ಆದ್ರೆ ಇದುವರೆಗೂ ಯಾರ ಕೈಗೂ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಏನೋ ಒಂದ್ ರೀತಿ ಶಬ್ದ ಕೇಳಿಸ್ತಾ ಇದೆ. ಏನಂತ ನೋಡಿದಾಗ ಯಾರೋ ಬಾಲ್ ರೀತಿ ಇರೋ ವಿಷಯನ ಮೇಲಿಸ್ತಾ
ಬಂದಾಗ ಅದ್ ಸಿಡ್ದು ರೆಡ್ ಕಲರ್ ನಲ್ಲಿ ಸ್ಮೋಕ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದ. ಆ ಸ್ಮೋಕ್ ನೀವರು ಉಸಿರಾಡದ ತಕ್ಷಣನೇ ನ್ಯಾಮಿ ಮತ್ತೆ ಝೋರೋ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಇನ್ನೇನು ಲೂಫಿಗೂ ಅದಾಗ್ಬೇಕು ಅನ್ನೋ ಸಮಯದಲ್ಲಿ ಅವನು ಆ ಮ್ಯಾಪ್ ನ ಸೇಫ್ ಆಗಿಡೋಕೋಸ್ಕರ ಆ ಮ್ಯಾಪ್ ಇರೋ ಕಂಟೈನರ್ ನ ಹಾಗೆ ನುಂಗ್ಬಿಡ್ತಾನೆ. ನುಂಗಿ ಹಾಗೆ ನೋಡ್ತಾ ಇರ್ಬೇಕಂದ್ರೆ ಯಾವ್ದೋ ಒಂದು ಪೈರೇಟ್ ಶಿಪ್ ಆ ಸ್ಮೋಕ್ ಬಾಲ್ ನ ಮತ್ತೆ ಮತ್ತೆ ಹಾಕ್ತಾ ಇವ್ರಿರೋ ಕಡೆ ಬರ್ತಾ ಇದೆ. ಇಲ್ಲಿ ಇವನು ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಈಗ ಸ್ವಲ್ಪ ಹೊತ್ಕಲ್ ನಂತರ ಇವ್ರು ಮತ್ತೆ ಪ್ರಜ್ಞೆ ಬಂದು ಕಂಡ್ಬಿಡ್ತಾರೆ. ಆವಾಗ ಇವ್ರ ಹತ್ರ ಇರೋ ಎಲ್ಲಾ ವಿಷಯಗಳನ್ನ ತಗೊಂಡು ಯಾರೋ ಇವ್ರನ್ನ ಒಂದ್ ಬಾಕ್ಸ್ ನಲ್ಲಿ ಕೂಡಾಕಿದ್ದಾರೆ. ಈಗ ನ್ಯಾಮಿ ನಮ್ ಈ ರೀತಿ ಕೂಡಾಕಿರೋದು ಮೆರೈನ್ಸ್ ಮತ್ತೆ ಆ ಮ್ಯಾಪ್ ಎಲ್ಲ ಹೋಯ್ತು ಅಂತ ಗಾಬರಿ ಆದಾಗ, ಇಲ್ಲಿ ನೋಡು ಆ ಮ್ಯಾಪ್ ಈಗ ಒಂದ್ ಜಾಗದಲ್ಲಿ ಸೇಫ್ ಆಗಿದೆ, ಗಾಬರಿ ಆಗ್ಬೇಡ. ಮತ್ತೆ ನಮ್ ಈ ರೀತಿ ಕೂಡಾಕಿರೋದೇನು ಮೆರೈನ್ಸ್ ಅಲ್ಲ, ಅವರು ಕೂಡ ನಮ್ ರೀತಿ ಪೈರೇಟ್ಸ್ ಗಳ ಅಂತ ಹೇಳ್ತಾನೆ. ಹಾಗೆ ಇದನ್ನ ಕೇಳಿ ಸೋರನು ಕೂಡ ಹೌದು ಮೆರೈನ್ಸ್ ಗಳು ಈ ರೀತಿ ಖಂಡಿತ ಮಾಡಲ್ಲ, ನಾವ್ ಹೇಗಾದ್ರು ಮಾಡಿಲಿಂದ ತಪ್ಸ್ಕೋಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಬಾಕ್ಸ್ ಓಪನ್ ಆಗುತ್ತೆ. ಏನಂತ ನೋಡಿದ್ರೆ ಇವ್ರೀಗ ಇರೋದು ಒಂದ್ ಸರ್ಕಸ್ ಟೆಂಟ್ ನೊಳಗಡೆ ಇಲ್ಲಿಂದ ನಡೆಸ್ತಾ ಇರೋದು ಆ ಜೋಕರ್ ಬಗ್ಗೆ. ಇಲ್ಲಿರೋ ಜನರೆಲ್ಲ ಕಣ್ಣಲ್ಲಿ ನೀರ್ ಬಿಡ್ತಾ ಚಪ್ಪಲ ಹೊಡಿತಾ ನಗಾಡ್ತಾ ಇದಾರೆ. ವಿಷಯ ಏನು ಅಂದ್ರೆ ಆ ಜೋಕರ್ ಬಗ್ಗೆ ಇವ್ರಿಗೆಲ್ಲ ಹಿಂಸೆ ಕೊಟ್ಟು ಇವ್ರನ್ನ ತಗೊಬಂದು ಚಾನಲ್ ಕಟ ಹಾಕಿ ಈ ರೀತಿ ಮಾಡ್ತಾ ಇದ್ದಾನೆ. ಈಗ ಅವನು ಒಳಗಡೆ ಬಂದು ನನ್ ಮೇಲೆ ಸ್ಪಾಟ್ ಲೈಟ್ ಹೊಡೆಯೋದನ್ನ ಮಿಸ್ ಮಾಡ್ಬಿಟ್ರಿ ಅಂತ ಬೈತಾ ಇರೋವಾಗ ಲೂಫಿ ಹೇ ನಿನ್ನ ನಂಗೆ ಗೊತ್ತು, ಸೆಲ್ ಸ್ಟೋನ್ ನಲ್ಲಿ ವಾಂಟೆಡ್ ಲಿಸ್ಟ್ ನಲ್ಲಿ ನೋಡ್ದೆ ನಿನ್ನ ಹೆಸರು ಬೆಂಕಿ ರೈಟ್ ಅಂತ ಕೇಳ್ತಾನೆ. ಆಗ ಬಗ್ಗಿ ನನ್ನ ಹೆಸರು ಬಗ್ಗಿ, ಒಬ್ಬ ಬ್ರೈಟ್ ಆಗಿ ಮೂರ್ಖ ಬುದ್ಧಿವಂತ ಜೋಕರ್ ಅಂತ ಹೇಳ್ತಾನೆ. ಓ ಎಸ್ ಯು ಹ್ಯಾವ್ ಅ ಲಾಟ್ಸ್ ಆಫ್ ನೇಮ್ ಸೊ ಎವ್ರಿಬಡಿ ನೋಸ್ ಹೂ ಯು ಆರ್ ಅಂತ ಲೂಫಿ ನೋಸ್ ಅಂತ ಹೇಳಿದ ತಕ್ಷಣ ಅವನು ನೀನು ನನ್ ಮೂಗ್ನ ಕಿಂಡಲ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಕಿಂಡಲ್ ಏನು ಮಾಡ್ಲಿಲ್ಲ, ಇವಾಗ ತಾನೇ ಗಮನಿಸ್ದೆ. ಸರಿ ಇದು ನೀನ್ ನಿಜವಾದ ಮುಖ ಅಂತ ಕೇಳ್ತಾನೆ. ಅದೆಲ್ಲ ಇರ್ಲಿ, ನಾನು ಹೇಳೋನ್ ಕೇಳು. ಆಕ್ಸಿಡೆಂಟ್ ಹತ್ರ ಇದ್ದ ಮ್ಯಾಪ್ ನ ನಾನು ತುಂಬಾ ದಿನಗಳ ಹಿಂದೆನೆ ಕದಿಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಇವಾಗ ತಾನೇ ಹಾಲ್ ಕುಡಿಯೋ ಮಕ್ಕಳೆಲ್ಲ ಸೇರ್ಕೊಂಡು ಅದನ್ನ ಕದ್ದು ತಗೊಂಡೋಗಿದ್ದಾರೆ. ಆ ವಿಷಯ ಈಗ ನನ್ನ ತಲೆ ಒಳಗಡೆ ಸುತ್ತಾಡ್ತಾ ಇದೆ. ಆ ಮ್ಯಾಪ್ ನಂದು, ನಂಗೀಗ ಬೇಕು ಅಂತ ಕೇಳ್ತಾನೆ. ಆಗ ಲೂಫಿ ಹೇ ನನ್ನ ಹೆಸರನ್ನ ನೆನ್ಪಿಟ್ಕೋ, ನನ್ನ ಹೆಸರು ಮಂಕಿ ಡಿ ಲೂಫಿ, ನಾನು ಪೈರೇಟ್ಸ್ ಗಳ ಕಿಂಗ್ ಆಗ್ತೀನಿ ಅಂತ ಹೇಳಿದಾಗ ಇದು ತುಂಬಾನೇ ಒಳ್ಳೆ ಕಾಮಿಡಿ, ಎಲ್ರೂ ನಗಡಿ ಒಂದ್ಸಲ. ಇಲ್ಲಿ ಒನ್ ಪೀಸ್ ಕಂಡು ಹಿಡಿದು ಪೈರೇಟ್ಸ್ ಗಳ ಕಿಂಗ್ ಆಗೋದಕ್ಕೆ ಅರ್ಹತೆ ಇರೋದು ನಂಗೆ ಒಬ್ಬನಿಗೆ ಮಾತ್ರ ಅಂತ ಇವರೆಲ್ಲ ಏನೇನೋ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಸೋರೋ ಇಲ್ಲಿರೋ ಎಲ್ರು ತಮ್ಮ ಆಯುಧಗಳನ್ನ ಕೆಳಗಡೆ ಇಡಿ, ಅವಾಗ ಮಾತ್ರ ನಾನು ನಿಮ್ನ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳ್ತಾ ಹಾಗೆ ಮುಂದೆ ಬರ್ತಾನೆ. ಆಗ ಅವನು ನಿಮ್ಮ ಹತ್ರ ಇರೋ ಮ್ಯಾಪ್ ಅನ್ನ ನಿಮ್ ತೋಲಕ್ ಆಗದೆ ಹೋದ್ರೆ ಅದಕ್ ಬದಲಾಗಿ ನಿಮ್ಮ ಮಾಂಸಗಳನ್ನ ಗಿಫ್ಟ್ ಆಗಿ ತಗೋತೀನಿ ಅಂತ ಹೇಳ್ತಾ ಇರೋವಾಗ ತಕ್ಷಣ ನ್ಯಾಮಿ ಅವ್ನ್ ಮುಂದೆ ಬಂದು ಆ ಮ್ಯಾಪ್ ಗಿಂತ ವ್ಯಾಲ್ಯೂಬಲ್ ಆದ ವಿಷಯನ ನಿಂಗೆ ಕೊಟ್ರೆ, ಇಷ್ಟು ಮುನ್ನಲ್ಲೇ ಒಬ್ಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ ನ ನಿಂಗೆ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳಿ ಲೂಫಿದು ಆಟ್ನ ಕಿತ್ತು ಎಸ್ತ್ ಬಿಡ್ತಾಳೆ. ಆಗ ಅವನು ತನ್ನ ಕೈ ಸ್ಟ್ರೆಚ್ ಮಾಡಿ ಅದನ್ನ ಹಿಡ್ಕೊಳಕ್ ಟ್ರೈ ಮಾಡ್ತಾ ಇರೋದನ್ನ ಇವರೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವನ್ ಡೈವರ್ಷನ್ ಯೂಸ್ ಮಾಡ್ಕೊಂಡು ಇವಳು ಅಲ್ಲಿಂದ ತಪ್ಸ್ಕೊಂಡು ಹೊರಡೋಗ್ತಾಳೆ. ಈಗ ಟೆಂಟ್ ನಿಂದ ಹೊರಗಡೆ ಬಂದಂತಾನೆ ಗೊತ್ತಾಗತ್ತೆ ಅವನು ಆ ವಿಲೇಜ್ ನ ನಾಶ ಮಾಡಿ ಅಲ್ಲಿರೋ ಜನರನ್ನೆಲ್ಲ ಬಂಧಿಸಿ ಈ ರೀತಿ ಕಟಾಕಿದಾನ ಅಂತ. ಇದನ್ನೆಲ್ಲ ಇವಳು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅವನ ಕಡೆಯವರೆಲ್ಲ ಬಂದು ಇವನ್ನ ಮತ್ತೆ ಹೊರಗಡೆ ತಗೊಂಡೋಗ್ತಾರೆ. ಈಗ ಹೊರಗಡೆ ಬಂದ ತಕ್ಷಣ ನ್ಯಾಮಿ ನೀವೆಲ್ಲ ಈ ವಿಲೇಜ್ ನ ನಾಶ ಮಾಡಿದೀರಾ, ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದಾಗ ಹೇ ವೆಯ್ಟ್ ಮಾಡು, ಅವ್ರ ಕೈಗಳಿಗೆ ನಾನು ಏನು ಮಾಡಿಲ್ಲ, ಅವೆಲ್ಲ ತುಂಬಾ ಚೆನ್ನಾಗಿವೆ. ಮತ್ತೆ ಈ ಶೋ ಈಗ ಮುಗಿತಾ ಇದೆ, ನಿಮ್ಮ ಹತ್ರ ಇರೋ ಮ್ಯಾಪ್ ನ ಹೇಗ್ ತಗೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಮ್ಯಾಪ್ ಈಗ ಒಂದ್ ಸೇಫ್ ಜಾಗದಲ್ಲಿ ಇರೋದಾಗ ನೀನ್ ಹೇಳ್ದಲ್ಲ ಮಿಸ್ಟರ್ ರಬ್ಬರ್ ಬಾಯ್, ಅದ್ ನಂಗೆ ಕೇಳಿಸ್ತು, ಯಾಕಂದ್ರೆ ನಂಗೆ ಎಲ್ಲಾ ಕಡೆ ಕಿವಿ ಇದೆ. ಇವಾಗ ನಮ್ ಗೆಸ್ಟ್ ನೆಲ್ಲ ಒಂದ್ ಸ್ವಲ್ಪ ಟಾರ್ಚರ್ ಮಾಡಿ ಅಂತ ಹೇಳಿದಾಗ ಅವ್ನ ಕಡೆಯವರೆಲ್ಲ ಸೇರ್ಕೊಂಡು ನ್ಯಾಮಿ ಮತ್ತೆ ಝೋರೋನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ನಾನ್ ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ರಬ್ಬರ್ ಬಾಯ್. ಈ ಕಡೆ ಕ್ವಾಬಿ ಅವನ ಆಸೆ ಪಟ್ಟಂಗ್ ಮೆರೈನ್ ನಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾನೆ. ಇದು ಹೇಗಂದ್ರೆ ಲಾಸ್ಟ್ ಎಪಿಸೋಡ್ ನಲ್ಲಿ ಮೋರ್ಗನ್ ಮಗನ ಹಿಂದೆ ನೋಡ್ದು ಅವನ ಪ್ರಜ್ಞೆ ತಪ್ಪಿಸಿ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ನ ತಪ್ಸ್ಕೊಳಕ್ ಬಿಟ್ನಲ್ಲ, ಅವಾಗ ಅವರೆಲ್ಲ ತಪ್ಸ್ಕೊಂಡು ಹೋದ್ಮೇಲೆ ಮತ್ತೆ ಪ್ರಜ್ಞೆ ಬಂದಾಗ ನಿನ್ನ ಪೈರೇಟ್ಸ್ ಗಳಿಂದ ಕಾಪಾಡಿರೋದ್ ನಾಳೆ ಅಂತ ಸುಳ್ಳೇಲಿ ಈ ರೀತಿ ಅವನು ಮರೈನ್ ನಲ್ಲಿ ಜಾಯಿನ್ ಮಾಡ್ಕೊಂಡಿರ್ತಾನೆ. ಈಗ ವಿಷಯ ಗೊತ್ತಾಗಿ ಗಾರ್ಪಲ್ಗ್ ಬಂದಾಗ ಮೋರ್ಗನ್ ನಡೆದಿರೋದ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನನ್ ಮಗ ಅವ್ರನ್ನ ಮೊದ್ಲೇ ತಡೆದ್ ನಿಲ್ಸಿದ್ರ ಈ ರೀತಿ ಎಲ್ಲ ಆಗ್ತಾ ಇರ್ಲಿಲ್ಲ, ಮತ್ತೆ ಈಗ ಹೊಸದಾಗಿ ಜಾಯಿನ್ ಮಾಡ್ಕೊಂಡ್ರು ಈ ಕ್ಯಾಡೆಟ್ ಇಲ್ದೆ ಹೋಗಿದ್ರೆ ಅವ್ನ ಕತೆನೂ ಮುಗಿಸ್ಬಿಡ್ತಾ ಇದ್ರು ಅಂತ ಹೇಳಿ ಕಾಬಿನ್ ತೋರಿಸ್ತಾರೆ. ಮತ್ತೆ ಇಲ್ಲಿ ಝೋರೋನ ಕಟಾಕಿ ನ್ಯಾಮಿನ ಒಂದ್ ಗೂಡ್ನಲ್ಲಿ ಹಾಕಿ ಲಾಕ್ ಮಾಡಿದ್ದಾರೆ. ಅವಳ ಹತ್ರ ಲಾಕ್ ಅಂತ ತೆರೆಯಕ್ ಒಂದ್ ಟೂಲ್ ಇದೆ, ಅದ್ ಯೂಸ್ ಮಾಡ್ಕೊಂಡು ತಪ್ಸ್ಕೊಳಕ್ ಟ್ರೈ ಮಾಡ್ತಾ ಇರೋವಾಗ ಹೊರಗಡೆ ಲೂಫಿ ಕೂಗಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಏನಂತ ನೋಡಿದ್ರ ಆ ಜೋಕರ್ ಲೂಫಿನ ಆ ಮ್ಯಾಪ್ ಎಲ್ಲಿದೆ ಅಂತ ಹೇಳೋಕ್ ಕೇಳಿ ಅವನಿಂದ ಎಷ್ಟು ಸ್ಟ್ರೆಚ್ ಆಗಕ್ಕಾಗುತ್ತೋ ಅಷ್ಟು ದೂರ ಅವನ್ನ ಎಲ್ಲಿ ನಿಲ್ಸಿ ಟಾರ್ಚರ್ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಇದು ಯಾವ್ದು ಲೂಫಿಗೆ ಅರ್ಟೆ ಆಗ್ತಾ ಇಲ್ಲ. ಹೇಳ್ಬೇಕು ಅಂದ್ರೆ ಅವ್ನ ನಗಾಡ್ತಾ ಕೂಗಾಡ್ತಾ ಇದ್ದಾನೆ. ಇದರಿಂದ ಅವನು ತುಂಬಾನೇ ಟೆನ್ಷನ್ ಆಗಿ ಇನ್ನೊಂದ್ ತಡಿ ಎಲ್ಲಿರಿ ಅಂತ ಹೇಳಿದಾಗ ನೀನ್ ಎಷ್ಟ್ ಬೇಕಾದ್ರೂ ಹೇಳ್ಕೊ, ನಂಗೇನೂ ಆಗಲ್ಲ ಅಂತ ಲೂಫಿ ಹೇಳ್ತಾನೆ.
ಅದಕ್ಕೆ ಅವನು ಇದ್ ಸರಿ ಬರಲ್ಲ, ಬೇರೇನಾದ್ರು ಮಾಡ್ಬೇಕು ಅಂತೇಳಿ ಲೂಫಿದು ಹ್ಯಾಟ್ ತಗೊಂಡಾಗ, ಹೇ ನನ್ನ ಹ್ಯಾಟ್ ಟಚ್ ಮಾಡಬೇಡ ಅಂತ ಹೇಳ್ತಾನೆ. ಇದೇ ರೀತಿಯಾದ ಹ್ಯಾಟ್ ಹಾಕೊಳ್ಳೋ ಒಬ್ಬ ಪೈರಟ್ ನ ನಂಗೆ ಚೆನ್ನಾಗಿ ಗೊತ್ತು, ಅವನ ಹೆಸರು ಶಾಂಕ್ಸ್. ನಾನು ಅವನು ನಿನ್ ವಯಸ್ಸಿನಲ್ಲಿದ್ದಾಗ ಒಂದೇ ಪೈರಟ್ ನಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಂಗೊಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದ. ಆದ್ರೆ ಅವ್ನ್ ನಂಗೆ ದ್ರೋಹ ಮಾಡ್ದ, ನಂಗೆ ಒಳ್ಳೆ ಹೆಸರು ಸಿಗ್ಬಾರ್ದು ಅಂತ ಗುರಿಯಾಗಿದ್ದ. ನಿಂಗೂ ಅದನ್ನೇ ಮಾಡ್ದ ಅಂತ ಕೇಳಿದಾಗ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ ಅಂತ ಲೂಫಿ ಹೇಳ್ತಾನೆ. ಹಾಗೆ ಇದನ್ನ ಕೇಳಿ ಈ ರಬ್ಬರ್ ಬಾಯ್ ಸ್ಟ್ರೆಚ್ ಆಗಿ ಹೊಡೆದೋಗೋವರೆಗೂ ಇವನ್ನ ಎಲಿರಿ ಅಂತ ಹೇಳ್ತಾನೆ. ಆಗ ಈ ಮಷಿನ್ ನ ಆಪರೇಟ್ ಮಾಡ್ತಾ ಇರೋದು ಈ ವಿಲೇಜ್ ನ ಒಬ್ರು ವ್ಯಕ್ತಿ. ಅವರು, ನೀನು ನಮ್ ಗ್ರಾಮನೇ ನಾಶ ಮಾಡಿದ್ಯಾ, ಅದ್ ಸಾಲಲ್ವಾ ನಿಂಗೆ, ಇನ್ನು ಏನ್ ಮಾಡ್ಬೇಕು, ನನ್ನಿಂದ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಆ ಜೋಕರ್ ಬಗ್ಗೆ ಅಲ್ಲಿರೋ ಒಬ್ಬ ಸಣ್ಣ ಹುಡುಗನ್ ತಗೊಂಡು ಇದನ್ನ ಮಾಡ್ತೀಯಾ ಇಲ್ವಾ ಅಂತ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾನೆ. ಇದರಿಂದ ಲೂಫಿ ತುಂಬಾನೇ ಟೆನ್ಷನ್ ಆಗಿ ತನ್ನ ಫುಲ್ ಫೋರ್ಸ್ ನಿಂದ ಕೈಗಳನ್ನ ಎಳೆದು ಕಟ್ನಿಂದ ಬಿಡಿಸ್ಕೋತಾನೆ. ಬಿಡಿಸ್ಕೊಂಡ ತಕ್ಷಣನೇ ತನ್ನ ಕೈನ ಎಳೆದು ಆ ಜೋಕರ್ಗೂ ಬಿಟ್ಟಾಗ ತಲೆನ ಈಗ ಸಪರೇಟ್ ಆಗಿ ಕಿತ್ಕೊಂಡು ಹೊರಟೋಗುತ್ತಾ ಇದ್ರು. ಅವ್ನ ತಲೆ ಈಗ ಮಾತಾಡ್ತಾ ಇದ್ದ. ಏನಂತ ನೋಡಿದ್ರೆ ಅವನು ಕೂಡ ಡೆವಿಲ್ ಫ್ರೂಟ್ ನ ತಿಂದಿರ್ತಾನೆ. ಆ ಫ್ರೂಟ್ ನ ಹೆಸರು ಚಾಪ್ ಚಾಪ್ ಫ್ರೂಟ್ ಅಂತ. ಅದ್ರ ಶಕ್ತಿ ಇವನ್ ಬಾಡಿನ ಎಷ್ಟೇ ಪಾಠ ಕಟ್ ಮಾಡಿದ್ರು ಅವೆಲ್ಲ ಮತ್ತೆ ಒಂದಾಗ್ತವೆ. ಇವಾಗ ಅವನು ಇನ್ನು ನನ್ನಿಂದ ಏನೆಲ್ಲ ಮಾಡಕ್ಕಾಗುತ್ತೆ ಅಂತ ನೋಡ್ತೀಯ ಅಂತೇಳಿ ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ನಲ್ಲ, ಅದೇ ರೀತಿ ಅವ್ನ್ ಬಾಲ್ ಹಾಕಿ ಸ್ಮೋಕ್ ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡಿದ ತಕ್ಷಣನೇ ಲೂಫಿ ಅದನ್ನ ಉಸಿರಾಡಿ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಕಟ್ ಮಾಡಿ ಈ ಕಡೆ ಮೆರೈನ್ ಬೇಸ್ ನಲ್ಲಿ ತೋರಿಸ್ತಾರೆ. ಅಲ್ಲಿ ಕಾರ್ಪ್ ಕಾಬಿನ ತನ್ನ ರೂಮ್ ಕರೆಸಿ, ನಿಂಗೆ ಈ ಜಾಗ ಸೆಟ್ ಆಗಲ್ಲ, ಯಾಕಂದ್ರೆ ನೀನೊಬ್ಬ ಪೈರೇಟ್ಸ್ ಗಳ ಸ್ಪೈ. ಈ ಮೆರೈನ್ ಬೇಸ್ ಮೇಲೆ ದಾಳಿ ನಡೆಸಿರೋ ಆ ಪೈರೇಟ್ ಗಳ ಜೊತೆ ನೀನ್ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೀಯಾ, ಯಾಕಂದ್ರೆ ಯಾರೋ ನಿನ್ನ ಲೋಕಲ್ ಬಾರ್ ನಲ್ಲಿ ನೋಡಿದಾರೆ. ಸೊ ನೀನ್ ಯಾರು ಅಂತ ಈಗ ನಿಜ ಹೇಳು, ಒಂದ್ ವೇಳೆ ಹೇಳ್ದೆ ಹೋದ್ರೆ ನಿನ್ ಶಿಕ್ಷೆ ಅಂತೂ ಖಂಡಿತ ಇದೆ. ಸೊ ಹೇಳು ಅಂತ ಕೇಳಿದಾಗ, ನನ್ ಜೀವನ ಪೂರ್ತಿ ಒಬ್ಬ ಮೆರೈನ್ ಆಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದೆ. ಆದ್ರೆ 2 ವರ್ಷಗಳ ಹಿಂದೆ ಅಲ್ಬಿಡ ಅನ್ನೋ ಒಬ್ಳು ಪೈರೇಟ್ ಹತ್ರ ಸಿಗಾಕೊಂಡು ಗುಲಾಮ್ನಾಗಿರೋವಾಗ ಅವನೇ ನನ್ನ ಅವಳಿಂದ ಕಾಪಾಡ್ದ. ನಾನೊಬ್ಬ ಮೆರೈನ್ ಆಗ್ಬೇಕು ಅಂತ ನನ್ನ ಆಸೆನ ಅವನ ಹತ್ರ ಹೇಳ್ದಾಗ ಅದಕ್ಕೂ ಸರಿ ಅಂತ ಒಪ್ಕೊಂಡು ನಾನು ಇಲ್ಲೇ ಬಿಟ್ಟೋದ. ಅವನ ಹೆಸರು ಲೂಫಿ ಅಂತ ಹೇಳ್ತಾನೆ. ಆಗ ಅವರು, ಇನ್ನು ಲೂಫಿನ, ಅವನೊಬ್ಬ ಸ್ಟ್ರಾ ಹ್ಯಾಟ್ ಪೈರೇಟ್ ಅಂತ ಕೇಳಿದಾಗ ಇವನು ಹೌದು ಅಂತ ಹೇಳ್ತಾನೆ. ಸರಿ, ಈಗ ಕೊನೆ ಪ್ರಶ್ನೆ, ನೀನು ಅವನ್ಗೇನಾದ್ರು ಕೃತಜ್ಞತೆ ಸಲ್ಲಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ, ಇಲ್ಲ ಸರ್, ಪೈರೇಟ್ಸ್ ಆಗ್ಲಿ ಮೆರೈನ್ಸ್ ಆಗ್ಲಿ ಯಾರೇ ಆಗಿದ್ರು ನ್ಯಾಯನ ಹಿಂಬಾಲಿಸ್ಬೇಕು ಅಂತ ಹೇಳ್ತಾನೆ. ಇದನ್ ಕೇಳೋರು ತುಂಬಾನೇ ಸಂತೋಷ ಪಟ್ಟು, ಒಳ್ಳೆ ಹುಡುಗ, ನಾವಿಬ್ರು ಸೇರೋ ಅವನ್ನ ಹುಡುಕಣ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಲೂಫಿ ಈಗ ಕಣ್ಬಿಟ್ಟು ನೋಡಿದಾಗ ಇವಾಗ ಇವನ್ನ ಒಂದ್ ಗ್ಲಾಸ್ ಬಾಕ್ಸ್ ನಲ್ಲಿ ಹಾಕಿ ಲಾಕ್ ಮಾಡಿ ಅದ್ರೊಳಗಡೆ ನೀರ್ ಬಿಡ್ತಾ ಫಿಲ್ ಮಾಡ್ತಾ ಇದಾರೆ. ಏನಂತ ನೋಡಿದ್ರೆ ಇದು ಸಮುದ್ರದ ನೀರು. ಇದ್ರಿಂದ ಇವನು ತುಂಬಾನೇ ಕಷ್ಟ ಪಡ್ತಾ ಇರೋವಾಗ ಆ ಜೋಕರ್, ಈ ಬಾಕ್ಸ್ ನಲ್ಲೇ ಇದ್ದು ನೀನ್ ಸಾಯ್ಬಾರ್ದು ಅಂದ್ರೆ ಮರ್ಯಾದೆಯಿಂದ ಮ್ಯಾಪ್ ಎಲ್ಲಿದೆ ಅಂತ ಹೇಳು, ನಾನು ಆ ಗೋಲ್ಡ್ ರಿಸರ್ವ್ ಟ್ರೆಷರ್ ಕಂಡಿಡ್ದು ಪೈರೇಟ್ಸ್ ಗಳ ಕಿಂಗ್ ಆಗ್ಬೇಕು, ಆವಾಗ ಇಲ್ಲಿರೋ ಎಲ್ಲಾ ಜನರು ನನ್ನ ಇಷ್ಟ ಪಡ್ತಾರೆ ಅಂತ ಹೇಳ್ತಾನೆ. ಆಗ ಲೂಫಿ, ಅದಂತೂ ಖಂಡಿತ ನಡೆಯಲ್ಲ, ನಿನ್ ಯಾರು ಇಷ್ಟ ಪಡಲ್ಲ, ನಿನ್ನಿಂದ ಒಬ್ಬರನ್ನ ಹೇಗ್ ನಗ್ಸೋಕಾಗಲ್ವೋ ಅದೇ ರೀತಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಅಂತೇಳಿ ಆ ಸುರಿತಾ ಇರೋ ನೀರಿನ ಲೆವೆಲ್ ನ ಜಾಸ್ತಿ ಮಾಡಿದಾಗ ಲೂಫಿಗೀಗ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅದರಲ್ಲಿ ಸ್ಯಾಂಕ್ಸ್ ನ ರೇಗಿಸ್ನಲ್ಲ ಒಬ್ಬ ಪೈರೇಟ್, ಅವ್ನ್ ಮತ್ತೆ ಆ ಬಾರ್ಗ್ ಬರ್ತಾನೆ. ಅವನ ಹತ್ರ ಲೂಫಿ, ಇನ್ನೇನ್ ಮತ್ತೆ ಬಂದೆ, ನೀನು ಸ್ಯಾಂಕ್ಸ್ ಅವಮಾನ ಮಾಡಿದ್ಯಾ, ಇಲ್ಲಿಂದ ಹೊರಟೋಗು ಅಂತ ಬೈಯಕ್ ಶುರು ಮಾಡ್ತಾನೆ. ಆಗ ಅವನು ಲೂಫಿನ ಎತ್ಕೊಂಡು ಮರ್ಯಾದೆ ಅಂದ್ರೆ ಏನು ಅಂತ ತಿಳ್ಕೊ ಅಂತ ಮಾತಾಡ್ತಾ ಇರೋವಾಗ ಇದೇ ಟೈಮ್ ಸ್ಯಾಂಕ್ಸ್ ಎಲ್ಗ್ ಬರ್ತಾರೆ. ಬಂದು, ತುಂಬಾ ದಿನಗಳಿಂದ ನಾನು ಅದನ್ನ ಅವ್ನಿಗೆ ಕಲಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಆದ್ರೆ ಆಗ್ತಾ ಇಲ್ಲ, ನನ್ ಮೇಲೆ ಡ್ರಿಂಕ್ಸ್ ಹುರಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನಿ, ಆದ್ರೆ ನನ್ ಫ್ರೆಂಡ್ಸ್ ಮೇಲೆ ಯಾರಾದ್ರೂ ಕೈ ಇಟ್ರೆ ಯಾವ್ದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸ್ಯಾಂಕ್ಸ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆ ಪೈರೇಟ್ ಗ್ಯಾಂಗ್ ನೇ ಧ್ವಂಸ ಮಾಡೋಕ್ ಶುರು ಮಾಡ್ತಾರೆ. ಈ ರೀತಿ ಒಂದ್ ಸ್ವಲ್ಪ ಹೊತ್ತು ಹೋರಾಡಿ ಅವ್ರನ್ನೆಲ್ಲ ಹೊಡೆದಾಕದ್ಮೇಲೆ ಲೂಫಿ ಕಾಣಿಸ್ತಾ ಇಲ್ಲ. ಏನಂತ ನೋಡಿದ್ರೆ ಆ ಪೈರೇಟ್ ಅವನ್ನ ತಗೊಂಡೋಗಿದ್ದಾನೆ. ಈಗ ಅವನು ಲೂಫಿನ್ ತಗೊಂಡು ಸಮುದ್ರದ ನಡುವೆ ಹೋಗ್ತಾ ಇರೋವಾಗ ಸ್ಯಾಂಕ್ಸ್ ಬಂದು ನಿನ್ ಕತೆ ಮುಗಿಸ್ತಾರ ನೋಡು, ನಿನ್ನಿಂದ ಖಂಡಿತ ತಪ್ಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವನು, ನಿಂಗಂತ ಯಾರು ಇಲ್ಲ, ನೀನ್ ನೋಡ್ಕೊಂಡು ಯಾರು ಬರಲ್ಲ, ನೀನ್ ಸತ್ರು ಅದ್ರ ಬಗ್ಗೆ ಯಾರು ಚಿಂತೆ ಮಾಡಲ್ಲ, ಅದರಿಂದ ಸೈಲೆಂಟ್ ಆಗಿರು ಅಂತ ಹೇಳ್ತಾ ಇರೋವಾಗ ಇದೇ ಸಮಯ ಸಮುದ್ರದ ಕೆಳಗಡೆ ಏನೋ ಒಂದ್ ರೀತಿ ಶಬ್ದ ಕೇಳಿಸ್ತಾ ಇದೆ. ಅದ್ನಿವ್ರು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ವಿಷಯ ಬೋಟ್ನೆ ಎಷ್ಟು ಆ ಪೈರೇಟ್ನು ಹಾಗೆ ಹೊರಗಡೆ ತಗೊಂಡೋಗ್ತಾ. ಮತ್ತೆ ಲೂಫಿ ಡೆವಿಲ್ ಫ್ರೂಟ್ ತಿಂದಿರೋದ್ರಿಂದ ಈಜೋಕಾಗದೆ ಕಷ್ಟ ಪಡ್ತಾ ಇರೋವಾಗ ಯಾರೋ ಒಬ್ರು ಅಲ್ಲಿಗೆ ಬಂದು ಅವನ್ನ ಕಾಪಾಡಿ ಹಾಗೆ ಮೇಲ್ ತಗೊಂಡೋಗ್ತಾರೆ. ಯಾರು ಅಂತ ನೋಡಿದ್ರೆ ಅವ್ರು ನಮ್ ಸ್ಯಾಂಕ್ಸ್. ಈಗ ಅವರು ಅವ್ನಿಗೆ ಏನಾಯ್ತು ಅಂತ ನೋಡ್ತಾ ಇರೋವಾಗ ಇವಾಗ ತಾನೆ ಆ ಸಮುದ್ರದ ಕೆಳಗಡೆ ಇರೋ ವಿಷಯ ಮೇಲ್ ಬರುತ್ತೆ. ಅದೊಂದು ಜಾಯಿಂಟ್ ಆಫ್ ಮಾನ್ಸ್ಟರ್. ಅದೀಗ ಲೂಫಿನ್ ಗುರಿ ಇಟ್ಟು ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ಸ್ಯಾಂಕ್ಸ್ ಅವನ್ನ ಕಾಪಾಡ್ಬಿಡ್ತಾರೆ. ಆ ಕಾಪಾಡಿ ಇಲ್ಲಿಂದ ಹೊರಟೋಗುವಂತ ಮಾನ್ಸ್ಟರ್ ಕಣ್ಣಲ್ಲೇ ದಿಟ್ಟಿಸ್ಕೊಂಡು
ನೋಡಿದಾಗ ಇವ್ರ ಕಾರ್ನಿಯ ತುಂಬಾನೇ ಸಣ್ಣ ಆಗ್ತಾ ಇದೆ. ಇದನ್ನ ನೋಡಿದ ತಕ್ಷಣನೇ ಆ ಮಾಸ್ಟರ್ ಅಲ್ಲಿಂದ ಹೊರಟೋಗುತ್ತೆ. ಸೊ ಈ ಒನ್ ಪೀಸ್ ಅನ್ನೋ ಕಥೆನಲ್ಲಿ 2 ರೀತಿಯ ಪವರ್ಸ್ ಇದೆ. ಒಂದು ಡೆವಿಲ್ ಫುಡ್ ತಿನ್ನೋದ್ರ ಮೂಲಕ ಸಿಗುತ್ತೆ, ಮತ್ತೊಂದು ಈ ಒಂದು ಪವರ್ ಎಲ್ಲರಲ್ಲೂ ನ್ಯಾಚುರಲ್ ಆಗೇ ಇರುತ್ತೆ. ಇದ್ರ ಹೆಸರು ಹಾಕಿ. ಇನ್ನು ಒಬ್ರು ಯಾವ ರೀತಿ ಟ್ರೈನ್ ಮಾಡ್ತಾರೋ ಅದಕ್ಕೆ ತಕ್ಕಂಗೆ ಅದ್ರ ಶಕ್ತಿನೂ ಜಾಸ್ತಿ ಆಗುತ್ತೆ. ಈಗ ಲೂಫಿ ಸ್ಯಾಂಕ್ಸ್ ನ ತಪ್ಕೊಂಡ್ಮೇಲೆ ಅವ್ರಿಗೊಂದ್ ಕೈ ಇಲ್ಲ ಅನ್ನೋದನ್ನ ಗಮನಿಸ್ತಾನೆ. ಏನಂತ ನೋಡಿದ್ರೆ ಆ ಮಾನ್ಸ್ಟರ್ ಇವನ ಅಟ್ಯಾಕ್ ಮಾಡಕ್ ಬಂತಲ್ಲ, ಆವಾಗ್ಲೇ ಇವ್ರ ಕೈನೂ ಕೂಡ ಕಚ್ಚಿ ಹಾಗೆ ತೆಗೆದ್ಬಿಟ್ಟಿರುತ್ತೆ. ಇದನ್ನ ನೋಡಿ ಇವನು ಇದೆಲ್ಲ ನನ್ನಿಂದಲೇ ಅಂತ ಫೀಲ್ ಮಾಡಕ್ ಶುರು ಮಾಡಿದಾಗ ಆಗ ಅವರು ಇದೆಲ್ಲ ಏನು ಇಲ್ಲ ಲೂಫಿ, ಬರೀ ಕೈ ತಾನೇ ಹೋಯ್ತು, ನಿಂಗೇನು ಆಗಿಲ್ವಲ್ಲ, ಅದೇ ನಂಗೆ ಸಾಕು ಅಂತ ಅವನ್ನ ಸಮಾಧಾನ ಮಾಡಿದಾಗ ಇವನು ಅಲೋಕ್ ಶುರು ಮಾಡ್ತಾನೆ. ಇವಾಗ ಇಲ್ಲಿ ನ್ಯಾಮಿ ಮತ್ತೆ ಝೋರೋ ತಪ್ಸ್ಕೊಳಕ್ ಟ್ರೈ ಮಾಡ್ತಾ ಇರೋವಾಗ ಆ ಜೋಕರ್ನ ಕಡೆಯವನೊಬ್ಬ ಇಲ್ಲಿಗೆ ಬಂದು ಝೋರನ ಹೊಡೆದು, ನನ್ ನೆನಪಿದ್ಯಾ, ನನ್ನ ಅಣ್ಣನ್ ಕೊಲೆ ಮಾಡಿರೋದ್ ನೀನೇ ತಾನೆ, ನನ್ನ ಕೊಲೆ ಮಾಡೋಕೋಸ್ಕರ ಗೋವಾ ಕಿಂಗ್ಡಮ್ ವರ್ಗೂ ಫಾಲೋ ಮಾಡ್ಕೊ ಬಂದೆ, ನೀನ್ ಸುಮ್ಮನ್ ಬಿಡಲ್ಲ ಅಂತ ಹೇಳಿ ಅವನ ಹತ್ರ ಇರೋ ಒಂದ್ ಕತ್ತಿನ ಸೋರನ್ ಕಟ್ಟಾಕಿರೋ ಬೋರ್ಡ್ ನಲ್ಲಿ ಹೊಡಿತಾನೆ. ಆವಾಗ ಅದು ಅವನ ಕೈಯಿಂದ ಕಟ್ಟಿರೋ ಹಗ್ಗದ ಮೇಲೆ ಬೀಳುತ್ತೆ. ಕ್ಯಾಪ್ಟನ್ ಬಗ್ಗಿನ ಕೆಲಸ ಮುಗಿದ್ಮೇಲೆ ನಿನ್ ಕತೆ ಮುಗಿಸೋದು ನಾನೇ ಅಂತ ಅವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ನ್ಯಾಮಿನೋ ಆ ಲಾಕ್ ನ ಓಪನ್ ಮಾಡ್ಬಿಡ್ತಾಳೆ. ಈಗ ಝೋರೋ ಮೆಲ್ಲಗ ಹಗ್ಗನ್ ಕತ್ತರಿಸ್ತಾ ದಯವಿಟ್ಟು ಹಿಂದೆ ತಿರುಗಬೇಡ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ನ್ಯಾಮಿ ಈಗ ಹೊರಗಡೆ ಬಂದು ಅವನೊಂದ್ ಸರಿಯಾದ ಹೋದೆ ಕೊಟ್ಟಾಗ ಝೋರೋ ಅವನ್ನ ಹಿಡ್ಕೊಂಡು ಹಾಗೆ ತಪ್ಪಿಸ್ಬಿಡ್ತಾನೆ. ಸರಿ, ಪ್ಲಾನ್ ಏನು ಅಂತ ಕೇಳಿದಾಗ ನಾವಿಬ್ರು ಸೇರಿ ಇಲ್ಲಿರೋ ಎಲ್ಲಾ ಜೋಕರ್ಸ್ ಕತೆನೂ ಮುಗ್ಸೋಣ ಅಂತ ಹೇಳಿ ಹಾಗೆ ಇಬ್ರು ಹೊರಗಡೆ ಬರ್ತಾರೆ. ಇಲ್ಲಿ ಇವಾಗ ಬಗ್ಗೆ ಲೂಫಿನ ನೀನೀಗ ಹೊರಗಡೆ ಹೋಗ್ಬೇಕಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾ ಇರೋವಾಗ ಲೂಫಿ ನಗಾಡ್ತಾ ಮುಂದೆ ನೋಡು ಅಂತ ಹೇಳ್ತಾನೆ. ಈಗ ನ್ಯಾಮಿ ಹೊಡೆದಿರೋ ಹೆಡ್ಗೆ ಗ್ಲಾಸ್ ಬ್ರೇಕ್ ಆಗಿ ಲೂಫಿ ತಪ್ಪಿಸ್ಕೊತಾನೆ. ಸೇಮ್ ಟೈಮ್ ಅವ್ನ ಹೊಟ್ಟೆ ಒಳಗಿರೋ ಮ್ಯಾಪ್ ಇರೋ ಕಂಟೈನರ್ ಹೊರಗಡೆ ಬರುತ್ತೆ. ಆಗ ಬಗ್ಗಿ ಅದನ್ನ ಹೇಗೋ ತಗೊಳಕ್ ಟ್ರೈ ಮಾಡಿ ಕೊನೆಗೆ ತಗೋಬಿಡ್ತಾನೆ. ಲೂಫಿ ಇದ್ರ ಬಗ್ಗೆ ಚಿಂತೆ ಮಾಡ್ದ, ತನ್ನ ಹ್ಯಾಟೇ ಮುಖ್ಯ ಅಂತ ಅದ್ರ ಹತ್ರ ಹೋಗ್ತಾ ಇರೋವಾಗ ಇವನು ಇದ್ ನಿಮ್ಗೆ ಬೇಕಾ, ಹಾಗಾದ್ರೆ ಬನ್ನಿ ನೋಡೋಣ ಅಂತ ಸೋರೋನ್ ಕರೆದಾಗ ಇವ್ರ ನಡುವೆ ಈಗ ಫೈಟ್ ಶುರು ಆಗುತ್ತೆ. ಅವನು ತನ್ನ ಬಾಡಿನೀಗ ಸಣ್ಣ ಸಣ್ಣ ಪಾರ್ಟಾಗಿ ಸ್ಪ್ಲಿಟ್ ಮಾಡಿ ಇವ್ರನ್ನ ಅಟ್ಯಾಕ್ ಮಾಡೋಕ್ ಶುರು ಮಾಡಿದಾಗ ಇವರಿಂದ ಏನು ಮಾಡಕ್ ಆಗ್ತಾ ಇಲ್ಲ. ಕೊನೆಗೆ ಅವನು ಇವ್ರನ್ನ ಹೊಡೆದಾಕಿ ಲೂಫಿ ಹತ್ರ ಏನೀಗ ತಪ್ಸ್ಕೊಂಡೆ ಅಂತ ತಿಳ್ಕೊಂಡ್ಯಾ, ಮೊದ್ಲು ಇವ್ರ ಕತೆ ಮುಗಿಸ್ತೀನಿ, ಅದಾದ್ಮೇಲೆ ನಿನ್ನ ಹತ್ರ ಬರ್ತೀನಿ ಸರಿನಾ ಅಂತ ಹೇಳಿದಾಗ ಇದನ್ನ ಕೇಳಿ ಇವನು ಸ್ಯಾಂಕ್ಸ್ ಹೇಳ್ದಂಗೆನೆ ನನ್ನ ನೀರ್ನಲ್ಲಿ ಮುಳುಗಿಸ್ರು ನನ್ನನ್ನ ತಡ್ಕೋತೀನಿ, ಆದ್ರೆ ನನ್ನ ಫ್ರೆಂಡ್ಸಿನ ಮೇಲೆ ಯಾರಾದ್ರೂ ಕೈ ಇಟ್ರೆ ಯಾವ್ದೇ ಕಾರಣಕ್ಕೂ ಅವ್ನು ಸುಮ್ಮನೆ ಬಿಡವ ಅಂತೇಳಿ ಇವನು ಅವನ ಜೊತೆ ಫೈಟ್ ಮಾಡಕ್ ಶುರು ಮಾಡ್ತಾನೆ. ಈಗ ಲೂಫಿ ಅವನ ಜೊತೆ ಒಂದ್ ಸ್ವಲ್ಪ ಹೋರಾಡಿದ್ಮೇಲೆ ಅವನು ಇವನ ಹ್ಯಾಟ್ ನ ಡ್ಯಾಮೇಜ್ ಮಾಡಿ ಕೊನೆಗೆ ಇವನ್ ಕುತ್ಕನ ಹಿಡ್ಕೊಂಡಾಗ ಇವಾಗ ತಾನೇ ಇವನು ಒಂದು ಐಡಿಯಾ ಕ್ಲಿಕ್ ಆಗಿ ಅದನ್ನ ನ್ಯಾಮಿಗೆ ಹೇಳ್ತಾನೆ. ಏನಂದ್ರೆ ಅವನು ಸ್ಪ್ಲಿಟ್ ಆಗಿರೋ ಒಂದೊಂದು ಬಾಡಿ ಪಾರ್ಟ್ಸ್ ಅಲ್ಲಿರೋ ಬಾಕ್ಸ್ ಗಳೆಲ್ಲ ಕ್ಲೋಸ್ ಮಾಡೋ ಅಂತ. ಇದನ್ನ ಕೇಳಿದ ತಕ್ಷಣ ಅವಳು ಕೂಡ ಅದೇ ರೀತಿ ಮಾಡೋಕ್ ಶುರು ಮಾಡ್ತಾಳೆ. ಇವಾಗ ಅವನ ಎಲ್ಲಾ ಬಾಡಿ ಪಾರ್ಟ್ಸ್ ಬಾಕ್ಸ್ ಗಳೆಲ್ಲ ಮುಚ್ಚಿದ್ಮೇಲೆ ಕೊನೆಗೀಗ ಉಳ್ಕೊಂಡಿರೋದು 2 ಕೈ 2 ಕಾಲು 1 ತಲೆ ಮಾತ್ರ. ಅವನೀಗ ಲೂಫಿ ನೋಡಿ ನಿಂಗ ಆ ಮ್ಯಾಪ್ ಸಿಕ್ಕಿದ್ರು ಆ ಒನ್ ಪೀಸ್ ಟ್ರೆಷರ್ ಮಾತ್ರ ಖಂಡಿತ ಸಿಗಲ್ಲ, ಮತ್ತೊಬ್ರು ಟೋಪಿ ಹಾಕೊಂಡಿದ್ಯಾ ಮೂರ್ಖ ಅಂತ ಬೈತಾ ಇರೋವಾಗ ಆವಾಗ ಇವನು ನಾನು ಯಾರು ಅಂತ ನಂಗೆ ಚೆನ್ನಾಗ್ ಗೊತ್ತು, ನನ್ನ ಹೆಸರು ಮಂಕಿ ಡಿ ಲೂಫಿ, ನಾನು ಪೈರೇಟ್ಸ್ ಗೆಲ್ಲ ರಾಜ್ನಾಗ್ತೀನಿ ಅಂತ ಹೇಳಿ ಒಂದ್ ವಿಷಯ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತ ನೀವೇ ನೋಡಿ. ಇವಾಗ ಲೂಫಿ ಆ ಮ್ಯಾಪ್ ಅಂತ ತಗೊಂಡೋಗಿ ನ್ಯಾಮಿಗ್ ಕೊಟ್ಟಾಗ ಇದನ್ ನೀನು ನಂಗ್ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಹೌದು, ನೀನೇ ತಾನೇ ನ್ಯಾವಿಗೇಟರ್, ಸೊ ತಗೋ ಅಂತ ಕೊಟ್ಟು ಇನ್ನೂ ಒಂದ್ ಕೆಲ್ಸ ಬಾಕಿ ಇದೆ ಅಂತ ಹೇಳಿ ಅಲ್ಲಿ ಕಟಾಕಿರೋ ಊರಿನ ಜನರನ್ನೆಲ್ಲ ಬಿಡ್ಸೋಕ್ ಶುರು ಮಾಡ್ತಾನೆ. ಆವಾಗ ಒಬ್ರು ನೀವು ಪೈರೇಟ್ಸ್ ಗಳ ತಾನೆ ಮತ್ತೆ ನಮ್ಮನ್ನ ಸೆರೆ ಇಟ್ಕೋತೀರಾ ಅಂತ ಕೇಳಿದಾಗ ಹೌದು ನಾವು ಪೈರೇಟ್ಸ್ ಗಳ, ಆದ್ರೆ ಡಿಫ್ರೆಂಟ್ ಆಗಿ ಪೈರೇಟ್ಸ್ ಗಳ ಅಂತ ಹೇಳಿ ಮೂವರು ಸೇರ್ಕೊಂಡು ಎಲ್ರೂ ಬಿಡಿಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೆರೈನ್ ಬೇಸ್ ನಲ್ಲಿ ಗಾರ್ಪ್ ಮೋರ್ಗನ್ ಹೇಳಿರೋ ಎಲ್ಲಾ ವಿಷಯಗಳು ಸುಳ್ಳು, ಮತ್ತೆ ಅವನು ಮೆರೈನ್ಸ್ ನ ಒಂದು ಒಳ್ಳೆ ದಾರಿನ ನಡೆಸಿಲ್ಲ ಅನ್ನೋ ಎಲ್ಲಾ ವಿಷಯಗಳು ಗೊತ್ತಾಗಿ ಅವನೀಗ ಕಟಾಕಿದಾರೆ. ಇವಾಗ ಅವರು ನಾವು ಗೋಲ್ಡ್ ರೋಜರ್ ನ ಕೊಂದು ಪೈರೇಟ್ಸ್ ಗಳಿಗೆ ವಿರುದ್ಧವಾದ ಒಂದು ಹೋರಾಟನ ನಡೆಸ್ತಾ ಇದೀವಿ, ಆದ್ರೆ ಅದ್ ಸರಿಯಾದ ದಾರಿನಲ್ಲಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಾವು ಅವ್ರ ಶಿಪ್ ಗಳನ್ನ ನಾಶ ಮಾಡಿ ಅವ್ರನ್ನ ಕೊಲ್ಲೋದ್ರಿಂದ ಯಾವ ಬದಲಾವಣೆನೂ ತರೋಕಾಗಲ್ಲ. ಮೊದ್ಲು ಅವ್ರ ಕನಸನ್ನ ನಾಶ ಮಾಡ್ಬೇಕು, ಆ ಒನ್ ಪೀಸ್ ನೋಡ್ಕೊಂಡು ಹೋಗೋ ಆ ಕನಸು ಅದನ್ನ ನಾಶ ಮಾಡ್ಬೇಕು. ಅದರಿಂದ ಈ ಮೆರೈನ್ ಬೇಸ್ ನಲ್ಲಿ ದಾಳಿ ನಡೆಸಿರೋ ಆ ಪೈರೇಟ್ ಗಳನ್ನ ನಾನೇ ಈ ಹೊಸ ಕ್ಯಾರೆಟ್ ಟೀಮ್ ಜೊತೆ ಹುಡ್ಕೊಂಡು ಹೋಗ್ತೀನಿ ಅಂತೇಳಿ ಹೊರಡೋಕ್ ತಯಾರಾಗ್ತಾರೆ. ಈಗ ಲೂಫಿ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಊರಿನ ಜನರನ್ನೆಲ್ಲ ಕಾಪಾಡಿ ಅಲ್ಲಿಂದ ಹೊರಟಾಗ ಅಲ್ಲಿನ ಜನರು ನಿಮ್ಗೆ ಕೊಡೋಕ್ ನಮ್ಮ ಹತ್ರ ಬೇರೆ ಏನೂ ಇಲ್ಲ, ದಯವಿಟ್ಟು ತಗೊಳ್ಳಿ ಅಂತ ಒಂದ್ ಸ್ವಲ್ಪ ಸ್ನಾಕ್ಸ್ ಕೊಟ್ಟಾಗ ಎಲ್ರೂ ಬೇಡ ಅಂತ ಹಾಗೆ ಹೊರಡ್ತಾರೆ. ಆಗ ಲೂಫಿ ಮಾತ್ರ ಒಂದ್ ಸ್ವಲ್ಪ ದೂರ ಹೋಗಿ ಸರಿ ತಗೋತೀನಿ ಅಂತೇಳಿ ಮತ್ತೆ ಬಂದು ಒಂದೇ ಒಂದ್ ಪೀಸ್ ಮಾತ್ರ ತಗೊಂಡು ಟೇಸ್ಟ್ ಮಾಡ್ತಾ ಹಾಗೆ ಹೊರಡ್ತಾನೆ. ಯಾಕಂದ್ರೆ ಇವ್ನು ಫುಡ್ ಅಂದ್ರೆ ತುಂಬಾ ಇಷ್ಟ, ಇವ್ನಿಗೆ ಜಾಸ್ತಿ ಹಸುವಾಗುತ್ತೆ. ಈಗ ಈ ಊರಿನ ಜನರೆಲ್ಲ ಇವ್ರನ್ನ ಸಂತೋಷವಾಗಿ ಕಲಿಸ್ಕೊಡ್ತಾ ಇರೋದು ನೋಡಿ ಲೂಫಿಗ್ ಮತ್ತೆ ಒಂದ್ ಫ್ಲಾಶ್ ಬ್ಯಾಕ್ ನೆನಪಾಗುತ್ತಾ. ಅದ್ರಲ್ಲಿ ಸ್ಯಾಂಕ್ಸ್ ಕೂಡ ಇದೇ ರೀತಿ ಆ ಊರಿನ ಜನರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡೋಕ್ ತಯಾರಾಗ್ತಾ ಇರೋವಾಗ
ಲೂಫಿ ಕಾಣಿಸ್ತಾ ಇಲ್ಲ. ಸರಿ ಅಂತ ಅವರು ಇರೋ ಜಾಗಕ್ಕೆ ಬಂದು ನಾನು ನೀನ್ ತುಂಬಾನೇ ಮಿಸ್ ಮಾಡ್ಕೋತೀನಿ ಅಂತ ಹೇಳಿದಾಗ ಆಗ ಅವನು ನೀವ್ ಹೇಳಿದ್ ಸರಿನೇ, ನಾನು ಇನ್ನೂ ಪೈರಟ್ ಆಗೋದಕ್ಕೆ ತಯಾರಾಗಿಲ್ಲ, ಆದ್ರೆ ತಯಾರಾದ ತಕ್ಷಣನೇ ನಂಗಂತ ಒಂದ್ ಶಿಪ್, ನಂಗಂತಾನೆ ವಿಶ್ವಾಸೋದ್ ಒಂದ್ ಪೈರಟ್ ಕ್ರೂ ಇದನ್ನೆಲ್ಲ ಪಡ್ಕೊಂಡು ನಿಮ್ಗಿಂತ ಒಂದ್ ದೊಡ್ಡ ಪೈರಟ್ ಆಗಿ ಆ ಒನ್ ಪೀಸ್ ನ ಕಂಡಿಡಿದು ಪೈರಟ್ ಎಲ್ಲ ಕಿಂಗ್ ಆಗ್ತೀನಿ ಅಂತ ಹೇಳ್ತಾನೆ. ಹೋ, ನಂಗಿಂತಲೂ ದೊಡ್ಡ ಪೈರಟಾ? ಸರಿ ಹಾಗಾದ್ರೆ ನನ್ ಹ್ಯಾಟ್ ಅನ್ ತಗೋ, ಇದೇ ನನ್ ಪ್ರಪಂಚ, ಇದನ್ನ ನಾನು ನಿಂಗ್ ಕೊಡ್ತಾ ಇದ್ದೀನಿ. ನೀನ್ ಯಾವತ್ ದೊಡ್ಡ ಪೈರಟ್ ಆಗ್ತೀಯೋ ಖಂಡಿತ ಆಗ್ತೀಯ, ಅವತ್ತಿನ ನಂಗೆ ಮತ್ತೆ ವಾಪಸ್ ಕೊಡು, ಇದೇ ನಮ್ಮಲ್ಲಿರೋ ಪ್ರಾಮಿಸ್ ಆಯ್ತಾ ಅಂತ ಹೇಳಿ ಸ್ಯಾಂಕ್ಸ್ ಆ ಹ್ಯಾಟ್ ನ ಲೂಫಿ ಕೊಟ್ಟು ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದಾಗ ನ್ಯಾಮಿ ಹ್ಯಾಟ್ ನ ಮತ್ತೆ ಸರಿ ಮಾಡಿ ಲೂಫಿ ಕೊಡ್ತಾಳೆ. ಇದನ್ನ ನೋಡಿ ಇವನು ತುಂಬಾನೇ ಸಂತೋಷ ಪಟ್ಟು ಒಂದ್ ಮಾತು ಹೇಳ್ತಾನೆ. ಇದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಏನಂದ್ರೆ ಸ್ಯಾಂಕ್ಸ್ ನಂಗೆ ಮತ್ತೆ ಮತ್ತೆ ಒಂದ್ ಮಾತು ಹೇಳ್ತಾ ಇದ್ರು, ಏನಂದ್ರೆ ನಾವು ನಡೆಯೋ ದಾರಿ ಅಷ್ಟು ಸುಲಭವಾಗಿದ್ರೆ ಅದು ಸರಿಯಾದ ದಾರಿ ಅಲ್ಲ ಅಂತ. ಇವಾಗ ತಾನೇ ಕತೆನ ಒಂದು ಟ್ವಿಸ್ಟ್ ಏನು ಅಂತ ನೋಡಿದ್ರೆ, ನ್ಯಾಮ್ ಈಗ ಅಲ್ಲಿರೋ ಕ್ಯಾಬಿನ್ ಬಂದು ಒಂದ್ ಬಾಕ್ಸ್ ತೆರೆದಾಗ ಅಲ್ಲಿ ಇವಳು ಒಂದ್ ಬಸ್ಸು ಮೂಲನ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದಾಳೆ TWS ರೀತಿ. ಅದನ್ನೀಗ ತಗೊಂಡು ಯಾರಿಗೋ ಕಾಲ್ ಮಾಡಿ ಆ ಮ್ಯಾಪ್ ನನ್ನ ಹತ್ರ ಇದೆ